ಸರ್ಕಾರದ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಒಂದು ಇವಾಗ ನಾವು ಜಾತಿ ವ್ಯವಸ್ಥೆನಲ್ಲಿ ಬದುಕ್ತಾ ಇದ್ದೀವಿ. ನಮ್ಮ ಆಚರಣೆಗಳು ವಿಶ್ವಕರ್ಮ ದಿನಾಚರಣೆ ಬಂದಾಗ ವಿಶ್ವಕರ್ಮನಿಟ್ಟು ನಾವು ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ಕೊಳ್ತೀವಿ. ಜಕಣಾಚಾರ್ಯ ದಿನಾಚರಣೆ ಬಂದಾಗ ಒಂದು ಸಮುದಾಯದವರು ನಾವು ಅದನ್ನ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ನಮಗೆ ಅಧಿಕಾರ ಇದೆ. ಆವಾಗ ಮಿನಿಸ್ಟ್ರು ಬರ್ತಾನೆ, ಮಿನಿಸ್ಟ್ರು ಅದರಲ್ಲಿ ಪಾಲ್ಗೊಳ್ತಾರೆ, ಎಲ್ಲ ಸರ್ಕಾರಿ ಅಧಿಕಾರಿಗಳೆಲ್ಲ ಪಾಲ್ಗೊಳ್ತಾರೆ. ಆದರೆ ಅಕಾಡೆಮಿಗಳು ಅಂತ ಮಾಡಿಬಿಟ್ರೆ ಅಕಾಡೆಮಿ ಎಲ್ಲರ ಸೊತ್ತು. ಇದು ಎಲ್ಲ ಜಾತಿ ಜನಾಂಗದ ಆರ್ಟಿಸ್ಟ್ಗಳಲ್ಲಿ ಬರೋದ್ರಿಂದ ಅಲ್ಲಿನ ಒತ್ತಡಗಳು ಮತ್ತು ಕೆಲವು ಷರತ್ತುಗಳು ವಿಧಿಸಿ ಇದನ್ನ ಎಲ್ಲೋ ಪಾಪ ಅವರು ಮಾಡಿರ್ತಾರೆ. ಅದು ಬಿಟ್ಟರೆ ಅವ್ರ ಮನಸ್ಸಿನಲ್ಲಿದ್ದರೂ ಸಹ ಮಾಡೋದಕ್ಕೆ ಅಲ್ಲಿ ಆಗೋದಿಲ್ಲ. ಇದು ಒಂದು ಕಾರಣ. ಜಕಣಾಚಾರ್ಯ ಅಂತ ದೊಡ್ಡ ಕೊಡುಗೆಗಳು ಕೊಟ್ಟರು ನಾವಲ್ಲಿ ಮಾಡಕ್ಕೆ ಹೋದರೆ, ಇವಾಗ ನಾನೇ ಅಧ್ಯಕ್ಷನಾದೆ ಅಂತ ಇಟ್ಕೊಳ್ಳಿ, ಅಕಾಡೆಮಿ ಅಧ್ಯಕ್ಷನು, ನಾನು ನಮ್ಮ ಕುಲದವರಯ್ಯ ನಾವು ಮಾಡಬೇಕು ಅಂದರೆ ಅದಕ್ಕೆ ಆಗಲ್ಲ. ಷರತ್ತುಗಳಾಗ್ತಾರೆ. ಸರ್ಕಾರದ ಮಟ್ಟದಲ್ಲಿ ಒಂದು ಜಾತಿ ಜನಾಂಗದ ಅಕಾಡೆಮಿಗಳು ಯಾವುದೂ ಇಲ್ಲ. ಕಲಾವಿದರು ಅಂದ್ಬಿಟ್ರೆ ಎಲ್ಲ ಜಾತಿ ಜನಾಂಗಕ್ಕೆ ಸೇರಿರ್ತಾರೆ ಅನ್ನೋ ಒಂದು ಭಾವನೆಯಿಂದ ಅಲ್ಲಿ ಯಾವುದೇ ಕಾರ್ಯಕ್ರಮಗಳು ಮಾಡಲಿ ಅದನ್ನ ಮಾಡ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್. ಆದರೆ ಮಾಡಿದ್ರೆ ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಇದು ಹಿಂಸೆ. ನನ್ನ ಪ್ರಶ್ನೆ ಏನಂದ್ರೆ, ಬಸವ ಜಯಂತಿ ಅಂತ ಮಾಡ್ತೀವಿ, ಬಸವ ಜಯಂತಿ ಫೋಟೋ ಇಡಬೇಡ ಅಂತ ಹೇಳ್ದಂಗಾಯ್ತು. ಇಲ್ಲ, ಬಸವ ಜಯಂತಿ ದಿವಸ ಮಾಡ್ತಾರಲ್ಲ. ಅದು ಇಡದೆ ಹೋದ್ರೆ ಬಸವ ಜಯಂತಿ ಅನ್ಸ್ಕೊಳ್ಳ ಆಗಲ್ಲ, ಖಂಡಿತ ಆಗಲ್ಲ. ಕನಕದಾಸ ಜಯಂತಿ ಮಾಡ್ತೀವಿ, ಕನಕದಾಸನ ಫೋಟೋ ಇಡಲೇಬೇಕು. ಹೌದು. ಹಂಗೆ ನಾನು ಕೇಳ್ತಾ ಇರೋದು, ಶಿಲ್ಪಕಲೆ ಅಂತ ಇಟ್ಟ ಮೇಲೆ ಆ ಶಿಲ್ಪಕಲೆಗೂ ಪುರುಷ ಇರ್ಬೇಕಲ್ಲ. ಅಲ್ಲ, ಇರಬೇಕು. ಮಾಡೋದಕ್ಕೆ ಇವ್ರಿಗೆ ಆಗ್ತಾ ಇಲ್ವಲ್ಲ. ಇವ್ರಿಗೆ ಒತ್ತಡಗಳು ಜಾಸ್ತಿ. ಇವ್ರು ಪಾಪ ಮಾಡ್ಬೇಕಂದ್ರೂ, ಇವಾಗ ಮಾಡ್ಬೇಕಂದ್ರೂ ಆಸೆ ಬಂದ್ರೂ ಅವ್ರಿಗೆ ಭಾರಿ ಒತ್ತಡಗಳಿರ್ತೈತೆ. ಸಂವಿಧಾನದ ಅಡಿಯಲ್ಲಿ ನಾವು ಮಾಡಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಉಳ್ಕೊಬೇಕು ಅಂದರೆ ಅವ್ರಿಗೆ ಕೆಲವು ಶಿಷ್ಟಾಚಾರಗಳು ಹಾಕ್ಬಿಟ್ಟಿರ್ತಾರೆ. ಅವ್ರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಾಕ್ಬಿಟ್ಟಿರ್ತಾರೆ. ಅಲ್ಲಿ ಪದವಿ ಗ್ರಹಣ ಮಾಡಿರೋದು ಆಗಿದ ತಕ್ಷಣ ನೋಡಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ವಿರುದ್ಧ ಮಾಡಬಾರ್ದು, ಇವೆಲ್ಲ ಅವ್ರಿಗೆ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ. ಆದ ಕಾರಣ ಅಕಾಡೆಮಿಗಳಲ್ಲಿ ಈ ಕೆಲಸ ಮಾಡೋಕ್ಕಾಗಲ್ಲ. ನಾವು ಓನಾಗಿ ನಾವು ಇವಾಗ ನೋಡಿ, ಬಸವ ಜಯಂತಿ ಆಚರಣೆ ಮಾಡ್ತಾರ, ಅದು ಲಿಂಗಾಯತ ಸಮುದಾಯದವ್ರು ಮಾಡ್ತಾರೆ. ಕನಕದಾಸರ ಜಯಂತಿ ಮಾಡ್ತಾರ, ಇದು ನಮ್ಮ ಹಾಲಮತಸ್ಥರು ಮಾಡ್ತಾರೆ. ಅಂಬೇಡ್ಕರ್ ಜಯಂತಿ ಮಾಡ್ತಾರ, ನಮ್ಮ ಅಂಬೇಡ್ಕರ್ ಅನುಯಾಯಿಗಳು ಮಾಡ್ತಾರೆ, ಆ ಮತಸ್ಥರು ಮಾಡ್ತಾರೆ. ಇದೇನಾಗಿದೆ ಅಂದರೆ ಜಾತಿ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇರೋದ್ರಿಂದ ಅದಕ್ಕೆ ಜಾತಿ ಬಣ್ಣ ಕಟ್ಟಿಬಿಡ್ತಾರೆ. ಶಿಲ್ಪಕಲಾ ಅಕಾಡೆಮಿ ಶಿಲ್ಪ ಹುಟ್ಟಿರೋದೇ ವಿಶ್ವಕರ್ಮರಿಂದ. ಘಂಟಾಘೋಷವಾಗಿ ಹೇಳ್ಬೋದು, ಆದರೆ ವಿಶ್ವಕರ್ಮನಿಟ್ಟು ಪೂಜೆ ಮಾಡಬೇಡ್ರಿ ಅಂತಾರೆ. ಅಲ್ಲಲ್ಲ, ಇರೋ ವಿಷಯ ಅಲ್ಲಿ ನಡೀತಾ ಇರೋವಂಥದ್ದು. ಯಾಕಂದ್ರೆ ಅಲ್ಲಿ ಎಲ್ಲ ಜನಾಂಗದವರು ಸಹ ಸೃಷ್ಟಿಕರ್ತ ವಿಶ್ವಕರ್ಮ ಅಂತ ನಾವು ಸನಾತನ ಉಳಿಸಿದ ಮೇಲೆ, ಹೌದು, ಸೃಷ್ಟಿಗೆ ಹೇಳಂಗ ಹೋಗ್ಲೇ ಹೇಳಿದ್ರಿ 10ನೇ ಮಂಡಲದಲ್ಲಿ. ಹೌದು, ಜಗ ಸೃಷ್ಟಿ ಏನಾಯ್ತು ಅಂತ ಅದಕ್ಕೆ ಬೇರೆ ಕಾರಣ ವಿಶ್ವಕರ್ಮ ಅನ್ನೋದು ಬಹಳ ದೊಡ್ಡ ಸಬ್ಜೆಕ್ಟ್ ಬರುತ್ತೆ. ಹೌದು. ಏನೋ ಯಾಕೆ ಅಂದ್ರೆ ಈ ಸಮಾಜವನ್ನ ಈ ಕುಶಲಕರ್ಮಿಗಳೆಲ್ಲ ಒಗ್ಗೂಡಿಸಕ್ಕೋಸ್ಕರ ವಿಶ್ವಕರ್ಮನ ಪದ ಕೊಟ್ಟರು. ಇವರೆಲ್ಲ ಆ ದೇವ್ರ ಪೂಜೆ ಮಾಡ್ಕೊಂಡು ಕಲೆಗಳನ್ನು ಉಳಿಸ್ಕೊ ಬಂದ್ರು. ಕಲೆಗಳ ಒಂದು ಕಾರ್ಯಕ್ರಮ ಹೌದೌದು ಮಾಡಬೇಕಾಗಿರೋದು, ಕೃತಜ್ಞರಾಗಿರೋದು ಅದು ಬೇಕು ಸರ್. ಏನ್ ಮಾಡೋದು, ನಮ್ಮ ಒಂದು ಸರ್ಕಾರಗಳಲ್ಲಿ ಎಂತ ದೊಡ್ಡ ಗುಣ ಇದ್ಬಿಟ್ಟಿದ್ರೆ ಎಲ್ಲರಿಗೂ ದೇವರಾದ್ಮೇಲೆ ಖಂಡಿತ ಮಂಜುನಾಥೇಶ್ವರ ಎಲ್ಲರಿಗೂ ದೇವರಾದ್ಮೇಲೆ ಎಲ್ಲರಿಗೂ ದೇವರ. ಹೌದು, ಖಂಡಿತ ಎಲ್ಲರೂ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂಥವನೇ ವಿಶ್ವಕರ್ಮ. ಏನು ಸರ್, ವಿಶ್ವಕರ್ಮ ಅನ್ನೋನೇ ಸಮಾಜದ ಹರಿಕಾರ. ಈ ಸಮಾಜನ ಬದಲಾವಣೆ ತಂದಿರೋನು, ಹಿಂದೂ ಧರ್ಮನ ಉಚ್ಚರಾಯ ಸ್ಥಿತಿಗೆ ತಗೊಂಡೋಗಿರೋನು. ಆದ್ದರಿಂದ ಎಲ್ಲ ಸಮುದಾಯದವರು, ಇದು ಬರೀ ನಮ್ಮ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ವಿಶ್ವಕರ್ಮ ಅನ್ನೋನು ಆತ ಜಗತ್ ಸೃಷ್ಟಿಕರ್ತ. ಅವ್ರು ಏನು ಮಾಡಿದ್ರು ಆತನ ಮುಂದೆ ಅರ್ಪಣೆ ಮಾಡಿ ಅವ್ರು ಕೆಲಸ ಮಾಡಿದ್ರೆ ಅದು ಇನ್ನಷ್ಟು ಬೆಳವಣಿಗೆ ಆಗ್ತೈತೆ. ಇರುವಂಥ ಸತ್ಯ. ಈ ಸತ್ಯನ ಯಾರು ಹೇಳಲ್ಲ. ವಾಸ್ತು ಪೂಜೆ ಮಾಡ್ತಾರೆ, ಗೃಹ ಪ್ರವೇಶ ಮಾಡಿಸ್ತಾರೆ, ಎಲ್ಲದರಲ್ಲೂ ವಿಶ್ವಕರ್ಮನ್ನ ಏನು ಮಾಡ್ತಾರೆ, ವಾಸ್ತು ಪೂಜೆನಲ್ಲಿ ವಾಸ್ತು ಪುರುಷ ಅಂದ್ಬಿಡ್ತಾರೆ. ಯಾರು ವಾಸ್ತು ಪುರುಷ? ಯಾರು? ವಿಶ್ವಕರ್ಮನು. ಕುಬೇರ ಸ್ಥಾನ ಯಾವುದು? ವಿಶ್ವಕರ್ಮನದು. ಇದು ಯಾರು ಹೇಳಲ್ಲ. ಇದು ಹೇಳ್ದಿರ ಬಂದಿರುವಂಥ ಒಂದು ನಮ್ಮ ಜಾತಿನ ತುಳಿಯುವಂಥ ಷಡ್ಯಂತ್ರಗಳು. ಇದು ನಿರಂತರವಾಗಿ ಇವಾಗ ನಡೀತಾ ಇರೋದಲ್ಲ ಪಾಪ, ಇವಾಗ ಬರೆಯೋರಲ್ಲ, ಸಾವಿರಾರು ವರ್ಷಗಳಿಂದ ವ್ಯಾಸರ ಕಾಲದಿಂದ ನಮ್ಮನ್ನು ತುಳ್ಕೊಂಡು ಬಂದಿದ್ದಾರೆ. ವ್ಯಾಸರು ಏನು ಮಾಡಿದ್ರು? ವ್ಯಾಸರು 5 ತತ್ವನ ತೆಗೆದು 4 ತತ್ವ ಮಾಡಿದ್ರು. ಪುಣ್ಯಾತ್ಮ ಅಯ್ಯಪ್ಪ 5 ತತ್ವ
ಸರಿ. ನಾವು ಕೊಟ್ಟಿರುವಂಥದ್ದು 5 ಪಂಚಭೂತಗಳು. ಇವತ್ತೇನು ಪಂಚವಾರ್ಷಿಕ ಯೋಜನೆಗಳು, ಈ ಪಂಚವಾರ್ಷಿಕ ಯೋಜನೆಗಳಿದ್ದಾಗೇನೆ 5 ತತ್ವದಲ್ಲಿ ಸೃಷ್ಟಿ ಅಡಗಿದೆ. ಸರಿ ಏನು ಸರ್? ಸರಿ ಅಗ್ನಿ, ವಾಯು, ಭೂಮಿ, ಆಕಾಶ, ಅಂತರಿಕ್ಷ ಇವೆಲ್ಲ ಸೇರಿ 5 ತತ್ವದಲ್ಲಿ ಅಡಗಿರೋವನೇ ವಿಶ್ವಕರ್ಮ. ಸರಿ ಸರಿ. ಅದಕ್ಕೆ ಆತನಿಗೆ 5 ಮುಖಗಳು, ಪಂಚಮುಖಗಳು. ನಮಗೆ ಪಂಚ ಋಷಿಗಳ ಗೋತ್ರ, ಪಂಚ ಋಷಿಗಳ ಗೋತ್ರ ನಮ್ಮದೆಲ್ಲ. ಇದು ಮೂಲ ಪರಂಪರೆ, ಹಿಂದೂ ಧರ್ಮದ ಬ್ರಾಹ್ಮಣ ಮೂಲ ಪರಂಪರೆ, ವಿಶ್ವ ಬ್ರಾಹ್ಮಣರು ಅಂತಾರೆ ನಮ್ಮನ್ನ. ಇನ್ನು ಇವಾಗಿನ ಒಂದು ಬ್ರಾಹ್ಮಣ ಸಂಪ್ರದಾಯದಲ್ಲಿರೋರಿಗೆಲ್ಲ 108 ಋಷಿಗಳಿದ್ದಾರೆ. ಅಂಗೀರಸರು ಗೋತ್ರ, 100 ಪಂಚಾಂಗದಲ್ಲಿ ನೀವು ಹುಡುಕಿದ್ರೆ 100 ಋಷಿಗಳು ಸಿಗ್ತಾರೆ. ಆದರೆ ನಾವು ಮೂಲದಲ್ಲಿ 5 ಋಷಿಗಳೇ ನಮಗೆ ಸಾಕ್ಷಾತ್ಕಾರ ಆಗಿರೋರು. ನಾವು ಮೂಲ ವಿಶ್ವ ಬ್ರಾಹ್ಮಣ ಸಂಪ್ರದಾಯಸ್ಥ ಬ್ರಾಹ್ಮಣರು. ಇವಾಗಿನೇನು ಬ್ರಾಹ್ಮಣರು ಅಂತಾರೆ, ವಿಶ್ವ ಬ್ರಾಹ್ಮಣರು ನಾವು. ಮೂಲದಲ್ಲಿ ನಾವಿದ್ವಿ, ನಂತರದಲ್ಲಿ ವ್ಯಾಸರ ನಂತರ ಇವರು ಹೆಚ್ಚಿನ ಒಂದು ಇದಕ್ಕೆ ಪ್ರಬುದ್ಧಮಾನಕ್ಕೆ ಬಂದರು. ಕಾರಣ ಏನಂದರೆ 4 ತತ್ವ ಹಿಡ್ಕೊಂಡ್ರು. ಪ್ರಜಾಪತಿ ವಿಶ್ವಕರ್ಮನ ನಾವು ಪೂಜೆ ಮಾಡ್ತಾ ಇದ್ರೆ ಅದೇ 5 ಮುಖಗಳನ್ನ ಇಟ್ಕೊಂಡು ಗಾಯತ್ರಿನ ಪೂಜೆ ಮಾಡಿದ್ರು. ಭೋರ್ಭೋಸ ಮೋಹನ್ ರಾವ್ ಅವ್ರು ಹೇಳ್ತಾರಲ್ಲ, ಭೋರ್ಭೋಸ್ವ ತಚ್ಛವಿತುರ್ವರೇಣಿಂ ಭರ್ಗೋ ದೇವಸ್ಯ ಧೀಮಹಿ, ವಿಶ್ವಕರ್ಮನ ಅದು ಶ್ಲೋಕ, ಅದನ್ನು ಉಚ್ಚಾರಣೆ ಮಾಡ್ತಾರೆ, ಗಾಯತ್ರಿನ ಪೂಜೆ ಮಾಡ್ತಾರೆ. ಇದು ಯಾವ ರೀತಿ ಸತ್ಯ, ಇದು ಯಾವ ರೀತಿ ನ್ಯಾಯ ಅಂತ ಕೇಳ್ತಾರೆ ಪಾಪ ಮೋಹನ್ ರಾವ್ ಅವರು ನಿಮ್ಮ ಇದರಲ್ಲೇನೆ. ಆತನ ಒಂದು ಶ್ಲೋಕನ ಇಟ್ಕೊಂಡು ಸ್ತ್ರೀ ದೇವತೆಯನ್ನ ನೀವು ಪೂಜೆ ಮಾಡ್ತಾ ಇದ್ದೀರಲ್ಲ, ಅಯ್ಯಮ್ಮ ಗಾಯತ್ರಿ, ಏನು ವೇದಮಾತೇನೆ. ಆದರೆ ಮೂಲತಃ ವೇದ ಪುರುಷ ವಿಶ್ವಕರ್ಮ, ಈತನಿಗೆ ಪಂಚಮುಖಗಳಿದೆ. ಅದೇ ಟೈಪ್ನಲ್ಲಿ ಗಾಯತ್ರಿನ ಯಾವಾಗ ಮಾಡಿಕೊಂಡ್ರೋ, ಆ ಗಾಯತ್ರಿನ ಹೆಚ್ಚಾಗಿ ತಗೊಂಡು ಬಂದರೋ ಆ ಸಂದರ್ಭದಿಂದ ಕವಲು ಹೊಡೀತು. ಯಾವಾಗ ನಾವು ವಿಶ್ವಕರ್ಮನ್ನೇ ಅನುಯಾಯಿಗಳು ನಾವಾದ್ವಿ, ಗಾಯತ್ರಿ ಅನುಯಾಯಿಗಳು ಅವ್ರು ಬಂದರು, ಅವ್ರ ಮಠಮಾನ್ಯಗಳು ಗಾಯತ್ರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟರು. ಅವರು ಯಾವಾಗಾದರೂ ಶಂಕರಾಚಾರ್ಯರ ನಂತರ ಪ್ರವರ್ಧಮಾನಕ್ಕೆ ಬಂತು. ನಮ್ಮ ಬುದ್ಧಿಸಮ್ಮು ಜೈನಿಸಮ್ ಜಾಸ್ತಿ ಇತ್ತು, ನಮ್ಮ ದೇಶ ಎಲ್ಲ ಆಗೋಗಿತ್ತು. ಶಂಕರಾಚಾರ್ಯ ಹುಟ್ಟದಿರ ಇದ್ದಿದ್ದರೆ ಹಿಂದೂ ಧರ್ಮ ಇವತ್ತು ಕಣ್ಮರೆ ಆಗೋಗಿರೋದು. ಇರೋವಂಥ ಸತ್ಯ. ಆ ಶಂಕರಾಚಾರ್ಯ ಯಾರು? ಮೂಲ ನಮ್ಮೋರು ವಿಶ್ವಕರ್ಮರು. ಇದು ಹೇಳಲ್ಲ ಯಾರೂ. ಸತ್ಯ ಕಹಿ, ಸತ್ಯ ಯಾರಿಗೂ ಇಷ್ಟ ಆಗಲ್ಲ. ಇದು ಹೇಳೋರು ಕಡಿಮೆ. ಯಾಕೆ ಹೇಳಬೇಕು? ಅವ್ರು ಹೈಲೈಟ್ ಆಗಿಬಿಡ್ತಾರೆ. ಅವ್ರ ವಂಶದವ್ರು ಅಂದರೆ ಅವ್ರು ಹೈಲೈಟ್ ಆಗಿಬಿಡ್ತಾರೆ. ನಮ್ಮ ಅರುಣ್ ಯೋಗರಾಜು ಕೇದಾರ್ನಲ್ಲಿ ಮಾಡಿಕೊಟ್ರು ಶಂಕರಾಚಾರ್ಯನ. ಆವಾಗ ಯಾವುದೋ ಒಂದು ತೆಲುಗು ವಾಹಿನಿಯಲ್ಲಿ TV9 ವಿಶ್ವಬ್ರಾಹ್ಮಣ ವಂಶದವರು ಶಂಕರಾಚಾರ್ಯ ಅಂತ ಹೇಳಿದ್ರು ಪಾಪ ಪುಣ್ಯಾತ್ಮರು. ಗೊತ್ತಿರೋರು ವಿಚಾರ ಮಂಡಿಸಿದ್ರು ಅಲ್ಲಿ TV9 ಬಂತು. ಹಾಗೆ ಅಲ್ಲೋ ಇಲ್ಲೋ ಒಂದು ಸ್ವಲ್ಪ ಜನ ಗೊತ್ತಿರುತ್ತಿದೆ, ಗೊತ್ತಿದ್ರೂ ಸಹ ಹೇಳಕ್ಕೆ ಹೋಗಲ್ಲ. ಇದು ಇರೋವಂಥ ವಿಚಾರ ಸರ್. ನೀವು ಅನೇಕ ವಿಚಾರಗಳನ್ನು ನನಗೆ ತಿಳಿಸ್ಕೊಟ್ಟರೆ ಸರಿ, ನನಗೆ ಗೊತ್ತಿದ್ದ ವಿಚಾರಗಳ ಬಗ್ಗೆನೂ ಹಲವಾರು ತಿಳಿಸಿದ್ರು. ಈ ನಮ್ಮ ಭಾರತೀಯ ಸಂಸ್ಕೃತಿ, ದೇವರು, ಶಿಲ್ಪಶಾಸ್ತ್ರ ಇವೆಲ್ಲ ಬಿಟ್ಟಿರಲಾಗದಂಥ ಸಂಬಂಧ. ಅದೊಂದು ಪ್ರಶ್ನೆ ಇದೆ, ವೈದಿಕ ಶಿಲ್ಪಶಾಸ್ತ್ರ ಅಂದರೆ ಏನು? ವೈದಿಕ ಅನ್ನೋದರಲ್ಲೇ ನಿಮಗೆ ಅರ್ಥ ಇದೆ. ವೇದಗಳ ಒಂದು ಅಡಿಪಾಯದಲ್ಲಿ ನಾವು ಶಿಲ್ಪನ ಮಾಡ್ಕೊಂಡು ಬರೋದ್ರನ್ನೇ ವೈದಿಕ ಶಿಲ್ಪಶಾಸ್ತ್ರ ಅಂತೀವಿ. ಮೊಟ್ಟ ಮೊದಲನೇ ಬಾರಿಗೆ ನಾವು ಶಿಲ್ಪನೂ ನಮಗೆ ಸಿಗದೇ ಇರುವಂಥ ಸಂದರ್ಭದಲ್ಲಿ ವೇದಗಳ ಕಾಲದಲ್ಲಿ, ಋಗ್ವೇದದಲ್ಲಿ ದೇವಾನುದೇವತೆಗಳನ್ನ ಆರಾಧನೆ ಮಾಡುವಂಥ ವಿಚಾರ ಬಂದಾಗ ಯಜ್ಞ ಯಾಗಾದಿಗಳನ್ನ ಮಾಡಿ ಯಜ್ಞದ ಹವಿಸ್ಸು ನಾವು ಅದನಿಗೆ ಸ್ವಾಹಾಕಾರದಲ್ಲಿ, ಸ್ವಾಹ ಅಂದರೆ ಯಜ್ಞದೇವರ ಹೆಂಡತಿ ಅಯ್ಯಮ್ಮ, ಸ್ವಾಹ ಅಂತ. ಸ್ವಾಹ ಪ್ರಜಾಪತ್ಯಾಯ ಸ್ವಾಹ ಪ್ರಜಾಪತ್ಯಾಯದ ನಮಃ ಅಂತ ಹೇಳ್ತೀವಿ. ಯಾವುದೇ ಮಂತ್ರ ಹೇಳಿ ಸ್ವಾಹಾಕಾರ ಇಲ್ಲದಿದ್ದರೆ ಹವಿಸ್ಸು ಸ್ವೀಕರಣೆ ಮಾಡಲ್ಲ ಅಯ್ಯಮ್ಮ, ಹವಿಸ್ಸು ಸ್ವೀಕರಣೆ ಮಾಡಲ್ಲ. ಆದ್ದರಿಂದ ಆವಾಗ ಕಂಡುಕೊಂಡಂತಹ ಒಂದು ಏನಿದೆ ವಿಜ್ಞಾನದಲ್ಲಿ ಭಗವಂತನ ನಾವು ನೋಡಬೇಕು ಅನ್ನೋ ಋಷಿಗಳ ಒಂದು ಪರಂಪರೆ ಏನಿದೆ ಅದು ವೈದಿಕ ಪರಂಪರೆ. ವೈದಿಕರ ಒಂದು ಕಾಲಘಟ್ಟದಲ್ಲಿ ಸಾಮಾನ್ಯ ಜನಗಳಿಗೆ ಸಿಗದೇ ಇರುವಂಥ ಸಂದರ್ಭ ಇತ್ತು. ಎಲ್ಲನೂ ಒಂದು ಮಂತ್ರ ಉಚ್ಚಾರಣೆ ಮಾಡಿ ಯಜ್ಞ ಯಾಗಾದಿಗಳು ಮಾಡುವಂತಹ ಅಧಿಕಾರ ಪಾಪ ಸಾಮಾನ್ಯರಿಗೆ ಸಿಗಲಿಲ್ಲ. ಅಂಥ ಸಂದರ್ಭದಲ್ಲಿ ಹುಟ್ಟುಕೊಂಡಿದ್ದೇ ಶಿಲ್ಪ.
ಆ ಶಿಲ್ಪನ ರೂಪಗಳಲ್ಲಿ ತಂದುಕೊಟ್ಟವನೇ ತ್ವಷ್ಟೃ ಬ್ರಹ್ಮ. ಆತ ಋಷಿ ಮೂಲ ಹುಡುಕಬೇಡ್ರಿ ಅಂತಾರಲ್ಲ, ಇದು ನೋಡಿ ಇಲ್ಲಿ ಆ ತ್ವಷ್ಟೃ ಪ್ರಜಾಪತಿ ವಿಶ್ವಕರ್ಮನ ಅಂಶದ ಒಬ್ಬ ಋಷಿ. ಮನು, ಮಯ, ತ್ವಷ್ಟೃ, ಶಿಲ್ಪಿ, ವಿಶ್ವಜ್ಞ ಇವೆಲ್ಲ ಸೇರಿ 5 ಋಷಿಗಳ ಪರಂಪರೆಯನ್ನು ವಿಶ್ವಕರ್ಮನ ಒಂದು ಅಂಶದವರು ಅಂತೀವಿ, ಮುಖೋದ್ಭವರು ಅಂತೀವಿ. ಅದರಲ್ಲಿ ತ್ವಷ್ಟೃಗೆ ಒಂದು ಕೆಲಸ ಕೊಟ್ಟ ವಿಶ್ವಕರ್ಮ ಭಗವಂತನು. ನೋಡಪ್ಪ, ನೀನು ರೂಪಗಳು ಕೊಡು ಅಂದರೆ ಆತ ಏನು ಮಾಡ್ದ, ಮೊಟ್ಟ ಮೊದಲೇ ಬಾರಿಗೆ ದೇವಾನು ದೇವತೆಗಳನ್ನೆಲ್ಲ ಈ ರೂಪದಲ್ಲಿರಬೇಕು ಅಂತ ನಮಗೆ ಏನು 33 ಕೋಟಿ ದೇವಾನು ದೇವತೆಗಳು ಅಂತ ಹೇಳ್ತಿರಲ್ಲ, ಅದು ಒಂದು ಪಾಯಿಂಟ್ ಬರ್ತೈತೆ ನಿಮಗಿಲ್ಲಿ. ಆ 33 ಕೋಟಿನಲ್ಲಿ 33 ದೇವತೆಗಳು ಅಧಿಪತಿಗಳು. ಆ ಅಧಿಪತಿಗಳನ್ನ ಯಾವ ರೂಪದಲ್ಲಿ, ವಿಷ್ಣು ಯಾವ ರೂಪದಲ್ಲಿರಬೇಕು, ಶಿವನು ಯಾವ ರೂಪದಲ್ಲಿರಬೇಕು, ಪಾರ್ವತಿ ಯಾವ ರೂಪದಲ್ಲಿರಬೇಕು, ಲಕ್ಷ್ಮಿ ಯಾವ ರೂಪದಲ್ಲಿರಬೇಕು, ಈ ರೂಪಗಳಿಗೆಲ್ಲ ಆಕೃತಿಯನ್ನು ಕೊಟ್ಟು ಅದನ್ನು ಈ ರೀತಿಯೇ ಮಾಡಿ ಅದರಿಂದ ನೀವು ಫಲ ಪಡೀರಿ ಅಂತ ಹೇಳ್ಬಿಟ್ಟು ನಮಗೆ ಆಶೀರ್ವಾದ ಮಾಡಿಕೊಟ್ಟವನೇ ತ್ವಷ್ಟೃ ಬ್ರಹ್ಮ, ತ್ವಷ್ಟೃ ಋಷಿ. ಆ ಪರಂಪರೆಯಲ್ಲಿ ಈ ಒಂದು ವಿಶ್ವಕರ್ಮನ ಒಂದು ದೊಡ್ಡ ಒಂದು ಏನು ಅರ್ಥ ಇದೆ ಅದು ಅಡಗಿದೆ. ಇದು ವೈದಿಕ ಶಿಲ್ಪಶಾಸ್ತ್ರ ಅಂತ ಆವಾಗಲಿಂದ ಇವಾಗವರೆಗೂ ನಾವು ಕರ್ಕೊಂಡ್ಬಂದಿವಿ. ವೇದಗಳನ್ನ ಬಿಟ್ಟು ನಾವು ಶಿಲ್ಪ ಮಾಡೋಂಗಿಲ್ಲ. ವೇದಗಳನ್ನ ನಾವು ಬಿಟ್ಟು ಮಾಡಿದ್ರೆ ಅವೈದಿಕ ಆಗುತ್ತೆ. ಯಾವುದು ಅವೈದಿಕ ಆಗುತ್ತೆ? ಇವತ್ತು ನೀವು ಏನು ನೋಡ್ತಾ ಇದ್ದೀರಿ, ಗಣೇಶನಗಳನ್ನ ವಿಗ್ರಹಗಳನ್ನ ಎಲ್ಲಂದ್ರಲ್ಲಿ ಮಾಡಿ ಅದಕ್ಕೆ ಇಲ್ದಿರೋದ್ರನ್ನೆಲ್ಲ ಕಾನ್ಸೆಪ್ಟ್ಗಳು ಕೊಟ್ಟು ಮೂರ್ತಿನ ಅಪಭ್ರಂಶ ಮಾಡಿ ಆ ಗಣೇಶನಗಳಿಗೆಲ್ಲ ಮಾಡ್ತಾರಲ್ಲ, ಅದು ಅವೈದಿಕವಾಗಿರುವಂಥ ಒಂದು ವಿಚಾರ. ಈ ರೀತಿ ನಾವು ಶಿಲ್ಪಶಾಸ್ತ್ರದಲ್ಲಿ ನಮಗೆ ಮನಸೋ ಇಚ್ಛೆ ಮಾಡಿದಾಗ ಅವೈದಿಕ ಆಗುತ್ತೆ, ಶಾಸ್ತ್ರ ವಿರೋಧ ಆಗ್ತೈತೆ. ಶಾಸ್ತ್ರ ವಿರೋಧ ಆಗಿ ಅದರಲ್ಲಿ ಯಾವುದೇ ನಿಮಗೆ ಫಲ ಸಿಗಲ್ಲ. ಏನು ಮಾಡಿದ್ರೂ ನಮ್ಮ ಋಷಿ ಪರಂಪರೆ ಏನು ನಮಗೆ ಕೊಟ್ಟಿದೆ, ದೈವಿಕವಾಗಿ ನಮಗೆ ಏನು ಬಂದಿದೆ, ಅದನ್ನು ನಾವು ಮಾಡೋದ್ರಲ್ಲಿ ವೇದಗಳ ಆಧಾರದ ಮೇಲೆ ನಿಂತಿರೋದ್ರನ್ನೇ ವೈದಿಕ ಶಿಲ್ಪಶಾಸ್ತ್ರ ಅಂತಾರೆ. ಹೌದು ಸರ್. ಅಂದರೆ ನಾನು ತಿಳ್ಕೊಂಡಾಗ ಏನಂದರೆ, ಎಲ್ಲರೂ ಹೇಳ್ತಾರೆ ವೈದಿಕ ಸಾಹಿತ್ಯ ಅನ್ನೋದು ಭಾಳ ಶ್ರೇಷ್ಠವಾಗಿದ್ದು ಮೂಲ ನಮ್ಮ ಸಾಹಿತ್ಯದಲ್ಲಿ ನಮ್ಮ ದೇಶದ ಸುತ್ತ ಅದು ಅಡಗಿದೆ ಅಂತ ಹೇಳಿ ಬೇರೆ ಬೇರೆ ದೇಶದವರು ಮ್ಯಾಕ್ಸ್ ಮುಲ್ಲರ್ ಅಂತವರೆಲ್ಲ ಅದರ ಬಗ್ಗೆ ವಿಮರ್ಶೆ ಮಾಡಿ ಬೇಕಾದ ವಿದೇಶ ಸಂಸ್ಕೃತಿಯವರೆಲ್ಲ ಅದ್ಭುತವಾಗಿ ಹೇಳಿದ್ದಾರೆ. ಅದನ್ನು ಒಪ್ಪೋದಾದರೆ ನನ್ನ ಅನಿಸಿಕೆ ಅಂದರೆ ಋಗ್ವೇದ ದೇವ್ರ ಬಗ್ಗೆ ಹೇಳಿದೆ, ಯಜುರ್ವೇದ ಯಜ್ಞದ ಬಗ್ಗೆ ಹೇಳಿದೆ. ಹೀಗೆ ಈ ಋಗ್ವೇದದಲ್ಲಿ ಬರುವಂಥ 33 ದೇವತೆಗಳನ್ನು ಮಾಡಿದವರು ಅದು ಇರೋದನ್ನು ಮಾಡಿ ತೋರಿಸಿರೋರು ನಾವು. ಹೌದು. ಅದಕ್ಕೆ ರೂಪ ಕೊಟ್ಟರು ನಾವು. ಹೌದು. ವಿಶ್ವಕರ್ಮ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಹೌದು. ಸರಿ, ಸಂತೋಷ. ಆದರೆ ನನಗೊಂದು ಪ್ರಶ್ನೆ ಇದೆ, ನೀವು ಕೇಳಿದ ಮೇಲೆ ಹೇಳಿ. ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ತಾ ಇರ್ತಾರೆ ಅಥವಾ ವಿರೋಧಿಸ್ತಾ ಇರ್ತಾರೆ, ಅಥವಾ ವಿರೋಧಿಸಿ ಒಂದು ಅರಿಬೇಕಲ್ಲ. ಹೌದು. ಕಲ್ಲಿನಲ್ಲಿ ದೇವರು ಇದ್ದಾನೆಯೇ? ಕಲ್ಲೇ ಒಂದು ವಿಸ್ಮಯ. ಕಲ್ಲು ಇವರು ಖಂಡಿತ ಇದ್ದಾರೆ ಸರ್. ಇದಕ್ಕೆ ಜ್ವಲಂತ ಸಾಕ್ಷಿ ಹಿರಣ್ಯಾಕ್ಷ ಹಿರಣ್ಯಕಶ್ಯಪರ ಕಥೆ ಕೇಳಿದಾಗ ಬರ್ತಿದ್ದೆ. ಇದೇ ಪ್ರಶ್ನೆನೇ ಭಾಗವತದಲ್ಲಿ ಪ್ರಹ್ಲಾದನಿಗೆ ಕ್ವಶನ್ ಮಾಡಿದ್ದ, ಎಲ್ಲಿದ್ದಾನೆ ಹರಿ? ಎಲ್ಲೆಲ್ಲೂ ತೋರಿಸಿದ್ರು ಅಲ್ಲೆಲ್ಲ ಇರ್ತಾನೆ ಅಂತ. ಅವನೊಂದು ಕಂಬ ತೋರಿಸ್ದ, ಅರಬರಿನಲ್ಲಿ ಕಂಬ ಹೊಡೆದಿದ ತಕ್ಷಣ ಅವತಾರ ಬಂತು, ಉಗ್ರ ನರಸಿಂಹನ ಅವತಾರ. ಆವಾಗಲೇ ಕೇಳಿದರು, ಇವಾಗ ಕೇಳೋರು ಬಿಡ್ರಿ, ಇವಾಗ ಕೇಳೋರು ನಮ್ಮ ಮುಂದೆ ಇರೋರು. ನಮ್ಮ ಹಿಂದೂ ಧರ್ಮದಲ್ಲೇ ಕ್ವಶನ್ ಮಾಡೋವಂಥ ಒಂದು ಅಧಿಕಾರ ಆವಾಗಲೇ ಎತ್ತು ಕೊಟ್ಟಿದ್ವಿ. ಕ್ವಶನ್ ಮಾಡೋ ಅಧಿಕಾರ ದೇವರಲ್ಲಿದ್ದಾನೆ. ಅದಕ್ಕೆ ಉತ್ತರ ಕೊಟ್ಟ ಪ್ರಹ್ಲಾದ. ಹಾಗೆ ಶಿಲೆಯಲ್ಲಿ ದೇವರಿದ್ದಾನೆ ಅಂತ ನಾವು ಕಂಡುಕೊಂಡಿದ್ದೀವಿ. ಶಿಲೆ ಅನ್ನೋದೇ ಒಂದು ವಿಶಿಷ್ಟವಾದಂಥ ಒಂದು ನಮಗೆ ಸಿಕ್ಕಿರೋಂಥ ಒಂದು ಪದಾರ್ಥ ಭೂಲೋಕದಲ್ಲಿ. ಯಾಕೆ ನಮ್ಮವರು ಎಲ್ಲ ಕಲ್ಲುಗಳಲ್ಲೂ ಮಾಡಲಿಲ್ಲ? ಮೇಲ್ಭಾಗದ ಕಲ್ಲಲ್ಲಿ ಮಾಡ್ಬೋದಾಗಿತ್ತಲ್ಲ, ಬೆಟ್ಟದಲ್ಲಿರೋದು ಕಲ್ಲು
ಅದರಲ್ಲಿ ಅದು ಕಲ್ಲೇ ಇದು ಕಲ್ಲೇ. ಕಲ್ಲುಗಳಲ್ಲಿ ಎಲ್ಲಾನು ಕಲ್ಲೇ ತಾನೆ, ಎಲ್ಲದರಲ್ಲೂ ದೇವರು ಬರಬೇಕಲ್ಲ. ರಾಮಲಲ್ಲಾಗೆ ಅಲ್ಲೇ ಸಿಕ್ಕಿತ್ತು ನೇಪಾಳದಲ್ಲಿ ಕಲ್ಲು, ಮಾಡಲಿಲ್ಲ ಅವರು ಶಿಲ್ಪಿಗಳು. ಕಾರಣ ಏನು? ಮೇಲ್ಭಾಗದಲ್ಲಿತ್ತು ಅದು ಕಲ್ಲು. 3 ವಿಧಗಳಿದೆ ನಮ್ಮಲ್ಲಿ ಶಿಲೆಗಳು. ಶಿಲೆಗಳನ್ನ ಆಯ್ಕೆ ಮಾಡ್ಕೊಳೋದೇ ನಮ್ಮ ಸಂಸ್ಕೃತಿ, ಶಿಲ್ಪಶಾಸ್ತ್ರದ ವೈಖರಿ, ಜ್ಞಾನ. ಪುರುಷ ಶಿಲೆ, ಸ್ತ್ರೀ ಶಿಲೆ, ನಪುಂಸಕ ಶಿಲೆ ಅಂತೀವಿ. ಶಿಲೆಯಲ್ಲಿ 3 ವಿಧ ಮಾಡಿದ್ದೇವ್ರೆ ಋಷಿಮುನಿಗಳು. ಭೂಮಿ ಒಳಗಡೆ ಸುಮಾರು ಒಂದು 20 ಅಡಿ 30 ಅಡಿ ಆಳದಲ್ಲಿ ಸಿಗುವಂಥದ್ದು ಶ್ರೇಷ್ಠವಾಗಿರುವಂಥ ಕಪ್ಪು ಶಿಲೆ, ಕಡುಗಪ್ಪು ಶಿಲೆ. ಅದನ್ನೇ ತಗೊಂಬ, ಅದರಲ್ಲಿ ಮಾಡು, ದೋಷರಹಿತವಾಗಿರೋ ಶಿಲೆಯನ್ನು ಹುಡುಕಿ ಶಿಲೆಯಲ್ಲಿ ನೀನು ವಿಗ್ರಹ ಮಾಡು. ಆವಾಗ ನೀನು ಭಗವಂತನ ಸ್ವರೂಪ ಅದರಲ್ಲಿ ನಿನಗೆ ಖಂಡಿತವಾಗಲೂ ನಿನಗೆ ಸಿಗುತ್ತೆ, ಫಲ ಸಿಗುತ್ತೆ ಅಂತ. ಹುಚ್ಚರು ಯಾರೂ ಇಲ್ಲ ನಮ್ಮವರು. ಕಲ್ಲಲ್ಲಿ ಮಾಡಿಬಿಟ್ಟು ಇಟ್ಬಿಟ್ಟು ನಮಗೆಲ್ಲ ಫಲ ಕೊಡ್ತೈತೆ ಅಂತ ಹೇಳೋಕ್ಕೆ. ವೈಜ್ಞಾನಿಕವಾಗಿ ಅದರಲ್ಲಿ ಏನು ಅಡಗಿರ್ತೈತೆ ಅಂದರೆ, ಪುರುಷ ಶಿಲೆ ಅಂದರೆ ನಾವು ಹೊಡೆದಾಗ ಘಂಟಾನಾದ ಬರುತ್ತೆ, ಘಂಟಾನಾದ ಹೊಡೆದಾಗ, ಮತ್ತು ಅಗ್ನಿ ಬರ್ತೈತೆ, ಮತ್ತು ನವಪಾಷಾಣಗಳಿಂದ ಆಗಿರುವಂಥ ಶಿಲೆ ಅದು. ಭೂಮಿ ಗರ್ಭದಲ್ಲಿರೋದು ಅದು ಕೋಟ್ಯಾಂತರ ವರ್ಷಗಳ ಹಿಂದೆ ಗ್ರಹಗಳಲ್ಲಿ ಕ್ಲಾಶ್ ಆಗಿ ದೊಡ್ಡ ದೊಡ್ಡ ಗ್ರಹಗಳು, ಇವ್ರು ಏನು ಹೇಳ್ತಾರೆ ವಿಜ್ಞಾನಿಗಳು, ಇಲ್ಲೇ ಅದೆಲ್ಲ ಇದಾಗಿ ಮರ್ಜಾಗಿ ಏನೋ ಜ್ವಾಲಾಮುಖಿದು ಇದೆಲ್ಲ ಆಗಿ ಬಂದಿರೋದು ಅಂತಾರೆ. ಶುದ್ಧ ತಪ್ಪು. ಇದು ನನ್ನ ಅಭಿಪ್ರಾಯದ ಪ್ರಕಾರ. ನಮ್ಮವ್ರು ಯಾರು ಹುಚ್ಚರಲ್ಲ, ಋಷಿಗಳು ಯಾರು ಹುಚ್ಚರಲ್ಲ. ಉಲ್ಕಾಪಾತಗಳಾದಾಗ ವಿಶಿಷ್ಟವಾದ ರಸ ಸಮ್ಮಿಲನ ಆಗಿ ಅಲ್ಲಿ ಬಂದಂಥ ಧಾತುಗಳು ಭೂಮಿ ಒಳಗಡೆ ಹೊಕ್ಕಿ ಬೆಟ್ಟಗಳೇನು ಇವತ್ತು ಆಗಿದೆ, ಇವೆಲ್ಲ ಕೋಟ್ಯಾಂತರ ವರ್ಷಗಳು ಹಿಂದೆ ಇವ್ರು ಹೇಳ್ತಾರಲ್ಲ, 100 ವರ್ಷ 1000 ವರ್ಷ ನೀರು ಮಳೆ ಬಿತ್ತಂತೆ. ನಾವು ಇದನ್ನು ಒಪ್ಕೊಬೋದಾ? ಇದನ್ನು ಒಪ್ಕೊಳ್ತೀವಲ್ಲ, ಸಮುದ್ರದಲ್ಲಿ ನೀರು ಹೆಂಗೆ ಬಂದ್ಬಿಡ್ತು ಅಂತ. ಇವ್ರು ಹೇಳೋ ಕಾನ್ಸೆಪ್ಟ್ ಏನು ಹೇಳ್ತಾರೆ, 1000 ವರ್ಷ ಇವ್ರು ಯಾರಾದ್ರೂ ನೋಡಿದಾರಾ ಏನು ಸರ್? ಇವೆಲ್ಲ ನಾವು ಒಪ್ಕೊಬೇಕು ಸೈಂಟಿಫಿಕ್ ಆಗಿ. ಆದರೆ ಇದನ್ನ ನಾವು ನಮ್ಮವರು ಶಿಲೆಯಲ್ಲಿ ಮಾಡಿದ್ರೆ ವಿಗ್ರಹ ಆಗಲ್ಲ ಅನ್ನೋದು ಹೆಂಗೆ ಒಪ್ಕೊಬಾರ್ದು? ಉಲ್ಕಾಪಾತಗಳಾಗಿ ಅದರಿಂದ ಬಂದು ಭೂಮಿ ಒಳಗಡೆ ಹೊಕ್ಕಿ ಭೂಮಿ ಒಳಗಡೆ ಆಳದಲ್ಲಿ ಹೋಗಿ ಸೇರ್ಕೊಂಡಿರೋದನ್ನ ನಾವು ತೆಗಿತೀವಿ. ನಭೋಮಂಡಲದಲ್ಲಿ ಆಗಿರುವಂಥ ಒಂದು ಚಮತ್ಕಾರಗಳ ಒಂದು ಸೃಷ್ಟಿನಲ್ಲಿ ಶಿಲೆನೂ ಒಂದು. ಇದು ಭೂಮಿ ಒಳಗಡೆ ಇದೆ. ಇಂಥ ಬೆಟ್ಟಗಳು 100 ಇದೆ, 1000 ಇದೆ. ನಮ್ಮ ಇವತ್ತು ಬೋರ್ ಹಾಕಿದಾಗ ಶಿಲೆ ಸಿಕ್ಕಿದ್ರೇ ನೀರು ಸಿಗೋದು ನಮಗೆ. ಆ ಶಿಲೆಗಳ ಮಧ್ಯೆ ನಮಗೆ ಪದರಗಳು ಸಿಗ್ತೈತೆ, ಆವಾಗ ನೀರು ನಮಗೆ ಚಿಮ್ಮುತ್ತೈತೆ. ಇದು ಇರೋ ಸತ್ಯ ತಾನೆ. ಆ ಶಿಲೆಗೆ ಎಷ್ಟು ಕೋಟ್ಯಾಂತರ ವರ್ಷಗಳ ಇದಿದೆ, ಆಯುಷ್ಯಿದೆ. ಅದು ಎಷ್ಟು ಕೋಟ್ಯಾಂತರ ವರ್ಷಗಳ ಹಿಂದೆ ಆಗಿದೆ ಭೂಮಿಯಲ್ಲಿ. ಇವೆಲ್ಲ ನಮಗೆ ಫೌಂಡೇಶನ್ ಆಗಿರುವಂಥದ್ದು. ನಾವು ಇವತ್ತೇನೋ ಭೂಮಿ ಇದೆ ಅನ್ನೋದಕ್ಕೆ ಇವತ್ತು ಗಟ್ಟಿಯಾಗಿದೆ, ಇವತ್ತು ಉಳಿದಿದೆ, ಎಂತೆಂಥ ಬಿಲ್ಡಿಂಗ್ಗಳು ಕಟ್ಟಿದ್ರು, ಏನು ಬಾಂಬುಗಳು ಹಾಕಿದ್ರು ಇದು ಉಳಿದಿದೆ ಅನ್ನೋದಕ್ಕೆ ಶಿಲೆ ಒಂದು ದೊಡ್ಡ ತತ್ವ. ನಮಗೆ ಇಂಥ ಶಿಲೆನಲ್ಲೇ ಮಾಡು ಶಿಲ್ಪ ಅಂತ ನಮಗೆ ಶಿಲ್ಪಶಾಸ್ತ್ರದಲ್ಲಿ ಋಷಿಗಳು ಕೊಟ್ಟಿರುವಂಥ ಕೊಡುಗೆ. ಈ ಶಿಲೆಯಲ್ಲಿ ನಾವು ಕೆತ್ತನೆ ಮಾಡಿ ಭಗವಂತನ ಸೃಷ್ಟಿಯನ್ನು ನಾವು ಮಾಡಿದಾಗ, ರೂಪವನ್ನು ನಾವು ಮಾಡಿದಾಗ, ಸುಮ್ಮನೆ ಯಾರೂ ಹೋಗಲ್ಲ. ತಿರುಪತಿ ವೆಂಕಟೇಶ್ವರನ ಶಿಲೆಯಲ್ಲೇ ಮಾಡಿರೋದು, ಶಿಲಾಮಯವೇ ದೇವಸ್ಥಾನ. ಯಾರಾದರೂ ಹೋಗ್ತಾರ? ತಲೆ ಏನಾದರೂ ಕೆಟ್ಟಿದೆಯಾ? ಅಲ್ಲಿ ಎಷ್ಟು ಆ ಅಪ್ಪನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಕೋಟ್ಯಾಂತರ ಜನಕ್ಕೆ ಒಳ್ಳೆಯದಾಗಿದೆ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಇವತ್ತು ರಾಮಲಲ್ಲಾ ಇಡೋದಕ್ಕೂ ಮೊದಲು ಅದರ ಬೆಲೆ ಏನಿತ್ತು? ಒಂದು ದೇವಸ್ಥಾನ ಕಟ್ತಾ ಇದ್ರು. ದೇವಸ್ಥಾನ ಗರ್ಭಗುಡಿ ಅಂತೀವಿ ನಾವು. ಗರ್ಭ ಅನ್ನೋದು ಉತ್ಪತ್ತಿನೇ ನೋಡಿ, ತಗೊಳ್ಳಿ. ಸೃಷ್ಟಿಗೆ ಬೇಕಾಗಿರೋದು ಗರ್ಭ, ತಾಯಿ ಗರ್ಭ. ಆ ತಾಯಿ ಗರ್ಭದಲ್ಲಿ ಏನಾಗ್ತೈತೆ? ಸೃಷ್ಟಿ ಆಗ್ತೈತೆ. ಮಗು ಆಚೆ ಬಂದಿದ ತಕ್ಷಣ ಅದಕ್ಕೆ ಬೆಲೆ ಬರ್ತೈತೆ, ಯಾವುದೇ ಪ್ರಾಣಿ ಆಗಲಿ. ಆದರೆ ಈಗ ಈ ದೇವಸ್ಥಾನದ ಕಾನ್ಸೆಪ್ಟಲ್ಲಿ ಗರ್ಭಗುಡಿಗೆ ಪ್ರಾಧಾನ್ಯತೆ ಕೊಡ್ತೀವಿ ನಾವು. ಗರ್ಭ ಅಂದರೆ ಒಳಗಡೆ ಏನೂ ಇರಲ್ಲ, ಒಳಗಡೆ ಎಲ್ಲ ಕಪ್ಪು. ನಾವು ಯಾಕೆ ಅಲ್ಲಿ ಬೆಳಕು ಹಾಕಲ್ಲ ಅಂದರೆ, ಕಪ್ಪು ಒಳಗಡೆ ಎಲ್ಲ ಗಾಳಿ ಬೆಳಕು ಏನೂ ಇರಲ್ಲ.
ನಿರಂತರವಾಗಿ ಅಲ್ಲೆಲ್ಲ ಜ್ಯೋತಿ ಇಲ್ದಿರ ಇರ್ತೈತೆ. ಸರಿ. ಅಂಥ ಸಂದರ್ಭದಲ್ಲಿ ಒಂದು ಶಿಲ್ಪನ ಮಾಡಿ ನಾವು ಅಲ್ಲಿ ಇಟ್ಟಿದ ತಕ್ಷಣ ಜ್ಯೋತಿ ಸ್ವರೂಪ ಪರಮಾತ್ಮ ಅಂತೀವಿ. ಪರಮ ಅದ್ಭುತವಾದಂತಹ ಒಂದು ವಿಚಾರಗಳು ನಮ್ಮವರು. ಸರಿ. ಪರಮಾತ್ಮನ ನಾವು ಅಲ್ಲಿ ನಿಲ್ಲಿಸಿದ ತಕ್ಷಣ ಅದಕ್ಕೊಂದು ಚೈತನ್ಯ ಬಂದ್ಬಿಡ್ತೈತೆ, ಆಕ್ಟಿವ್ ಆಗಿಬಿಡ್ತೈತೆ ದೇವಸ್ಥಾನ ಎಲ್ಲ. ಅದಕ್ಕೆ ಮೊದಲು ನೀವು ಎಂಥ ದೇವಸ್ಥಾನಗಳೇ ಕಟ್ಟಿ ಒಳಗಡೆ ವಿಗ್ರಹ ಇಲ್ಲ ಅಂದರೆ ಯಾರಾದರೂ ಹೋಗ್ತಾರಾ? ಇದು ನಮ್ಮ ಕಾನ್ಸೆಪ್ಟು, ಹಿಂದೂ ಧರ್ಮದ ಕಾನ್ಸೆಪ್ಟು. ಹೋಗ್ಲಿಯಪ್ಪ, ಇವರು ಮೆಕ್ಕಾ ಮಸೀದಿನಲ್ಲಿ ಇದೆಯಲ್ಲ, ಅಲ್ಲಿ ಯಾವುದೋ ಒಂದು ಇದಿದೆ ಮೆಕ್ಕೇಶ್ವರ ಅಂತ ನಮ್ಮವ್ರು ಹೇಳ್ತಾ ಇದ್ರು ಇವಾಗ. ಅಂದ್ರೆ ಶಿವಲಿಂಗದ ಆಕೃತಿ, ಅದು ಸಾಲಿಗ್ರಾಮ ಶಿಲೆ ನಿಮಗೆ ಶಿಲೆ ಇರ್ಬೋದಪ್ಪ, ನಾವು ಅದನ್ನ ಲಿಂಗ ರೂಪದಲ್ಲಿ ನಾವು ಲಿಂಗ ಅಂತೀವಿ. ಏನು ಬರೀ ಭಾರತ ಭೂಮಿ ಬರೀ ಇಲ್ಲವರೆಗೂ ಇತ್ತಾ? ನಮ್ಮದು ಯಾವಾಗ ಇಲ್ಲಿತ್ತು ಗಾಂಧಾರ ದೇಶ, ಇವತ್ತೇನು ಆಫ್ಘಾನಿಸ್ತಾನ ಇದೆ, ಇರಾನು ಇರಾಕು ಅಲ್ಲೆಲ್ಲ ಹೋಗಿದೆ ನಮ್ಮ ಭಾರತದ ಇದು ಧರ್ಮ ಆ ಕಾಲದಲ್ಲಿ. ಅಂಥ ಸಮಯದಲ್ಲಿ ಅಲ್ಲೊಂದು ಲಿಂಗದ ರೂಪದಲ್ಲಿ ಇದ್ದಿದ್ರನ್ನ ಇವ್ರು ಎಷ್ಟೋ ನೂರಾರು ವರ್ಷಗಳಿಂದ ಅವ್ರು ಅದನ್ನು ಕಟ್ಕೊಂಡು ಅವ್ರ ಮೆಕ್ಕೇಶ್ವರ ಮಾಡ್ಕೊಂಡು ಮೆಕ್ಕೇಶ್ವರನ ಹೋಗ್ಬಿಟ್ಟು ಅದನ್ನು ಪೂಜೆ ಮಾಡ್ತಾರೆ, ಅದನ್ನು ನಮಸ್ಕಾರ ಮಾಡ್ತಾರೆ. ಅಲ್ಲಿಗೆ ಹೋಗೋರೆಲ್ಲ ಅದ್ರ ಮುಟ್ಟದೇ ಇದ್ರೆ ಅವ್ರಿಗೆ ಮೋಕ್ಷನೇ ಇಲ್ಲ. ಶಿಲೆನೇ ತಾನೇಪ್ಪ ಅದೂ, ಶಿಲೆ ತಾನೇ ಅದೂ. ನೀವು ಶಿಲೆನಲ್ಲಿ ವಿಗ್ರಹ ನಾವು ಮೂರ್ತಿ ಮಾಡಿದ ತಕ್ಷಣ ಶಿಲೆ ಆಗಲ್ಲ. ನಾವು ಆಕಾರ ಇಲ್ದಿರ ನಿರಾಕಾರ ಸ್ವರೂಪದಲ್ಲಿ ಲಿಂಗದ ರೂಪದಲ್ಲಿ ನಾವು ಭಗವಂತನ ಪೂಜೆ ಮಾಡ್ತೀವಿ. ನಾವು ನಿರಾಕಾರ ಒಪ್ಕೊಂಡಿದ್ದೀವಿ. ಅಗ್ನಿನಲ್ಲಿ ನಮ್ಮ ಋಷಿಗಳು ಮಾಡ್ತಿದ್ದೆಲ್ಲ ನಿರಾಕಾರ ಸ್ವರೂಪವೇ. ಆಕಾರ ಕೊಟ್ಟು ತೊಷ್ಟು ಪ್ರಜಾಪತಿ, ತೊಷ್ಟು ಬ್ರಹ್ಮನೇ. ಆತನು ಏನು ಕೊಟ್ಟ? ಸಾಮಾನ್ಯ ಜನರಿಗೆ ಅದ್ರ ಬಗ್ಗೆ ಅರಿವಿರಲ್ಲ. ಏನಾದರೂ ಒಂದು ವಸ್ತು, ಇವು ನಿಮ್ಮ ತಂದೆ ಅನ್ನೋದಕ್ಕೊಂದು ಆಧಾರ ಬೇಕಲ್ಲ. ನಮಗೊಂದು ಫೋಟೋ ಇದ್ದರೆ ಅದಕ್ಕೆ ಕೊಡುವಂಥ ಗೌರವನೇ ಬೇರೆ. ನಾವು ಅದಕ್ಕೆ ಹೂನಾರ ಹಾಕ್ತೀವಿ, ಅದಕ್ಕೊಂದು ಅಲಂಕಾರ ಮಾಡ್ತೀವಿ. ಆ ತಂದೆ ನೋಡಿದ ತಕ್ಷಣ ಏನೋ ಒಂದು ನಮಗೆ ಭಾವನೆ ಬರ್ತೈತೆ. ಒಂದು ರೂಪ ಇದ್ದರೆ, ಅದೇ ರೂಪ ಇಲ್ಲ ನಮ್ಮ ಮುತ್ತಾತ ನಮ್ಮ ತಾತ ಹಿಂಗಿದ್ರು ಹಂಗಿದ್ರು ಅಂತ ಹೇಳ್ಕೊಂಡಿದ್ರೆ ಇವನಿಗೆ ಅದ್ರ ಮೇಲೆ ಗೌರವ ಬರಲ್ಲ. ಯಾರೋ ಇದ್ರು, ಯಾರೋ ಇರ್ಬೋದು. ಅದೇ ಒಂದು ರೂಪದಲ್ಲಿ ಒಂದು ಫೋಟೋ ಕೊಟ್ಬಿಟ್ರೆ ಅದನ್ನು ನೋಡಿ ಎಷ್ಟೋ ಆನಂದ ಆಗ್ತೈತೆ. ಹಾಗೆ ಸಾಮಾನ್ಯ ಜನರಿಗೆ ಅರ್ಥ ಆಗಲಿ ಅಂತ ಒಂದು ರೂಪಗಳನ್ನ ಮಾಡಿದ್ವಿ ನಾವು. ಶಿಲೆಯಲ್ಲಿ ವಿಗ್ರಹ ಮಾಡಿದಾಗ ಕೆಳಗಡೆ ಕೂರು ಅಂತ ಕೊಟ್ಟಿರ್ತೀವಿ. ಇವಾಗಲೂ ನಾವು ನಿರಾಕಾರ ಸ್ವರೂಪನೇ ಒಪ್ಕೊಳ್ಳುವಂಥ ತತ್ವ ಇದೆ, ಅದರಲ್ಲಿ ಅಡಗಿದೆ. ಒಂದು ಪೀಠ ಕೊಡ್ತೀವಿ, ಕೆಳಗಡೆ ಭಗವಂತನ ಒಂದು ಇದಕ್ಕೆ ಕೆಳಗಡೆ ಕೂರು ಕೊಟ್ಟಿರ್ತೀವಿ. ಆ ಕೂರೇ ಬೀಜ ರೂಪ. ಕೆಳಗಡೆ ಬ್ರಹ್ಮಪೀಠದಲ್ಲಿ ಅದನ್ನು ಇಡ್ತೀವಿ, ಅದಕ್ಕೆ ಅಷ್ಟಬಂಧನೆ ಮಾಡ್ತೀವಿ, ರತ್ನವಿನ್ಯಾಸಗಳಿವೆಲ್ಲ ಮಾಡ್ತೀವಿ. ಯಂತ್ರ ಸ್ಥಾಪನೆ ಎಲ್ಲ ಮಾಡಿದಾಗ ಅದನ್ನು ಕುಳಿಸ್ತೀವಿ. ಇದು ಪ್ರತಿಷ್ಠಾ ವಿಧಿನಲ್ಲಿ ಬರುತ್ತೆ, ಕೆಲವು ವಿಚಾರಗಳು ಇನ್ನಷ್ಟು ಮಾತಾಡೋದು ಇರುತ್ತೆ, ಆವಾಗ ಮಾತಾಡೋಣ. ಅದರಲ್ಲಿ ಅದು ಸ್ವರೂಪ, ಅದು ನಿರಾಕಾರ ಸ್ವರೂಪ ಬ್ರಹ್ಮಪೀಠ. ಅದ್ರ ಒಳಗಡೆ ಕೂರು, ಅದು ಹಳ್ಳ ಮಾಡಿರ್ತೀವಿ, ಅದು ಸ್ತ್ರೀ ಸಂಕೇತ. ಈ ಕೂರು ಇದೆಯಲ್ಲ ಅದು ಪುರುಷ ಸಂಕೇತ. ಇವೆರಡೂ ಅಲ್ಲಿ ನೆಟ್ಟಾಗ ಆ ಮೇಲ್ಗಡೆ ರೂಪ ಬರ್ತೈತೆ. ಇವಾಗ ಬೀಜ ಕೊಡ್ತಾರೆ, ಬೀಜ ಹಾಕಿದಾಗ ಹುರುಳಿ ಬೀಜ ಹಾಕಿದ್ರೆ ಹುರುಳಿ ಗಿಡನೇ ಕೊಡ್ತೈತೆ. ಮಾವಿನ ಬೀಜ ಹಾಕಿದ್ರೆ ಮಾವಿನ ಗಿಡ ಕೊಡ್ತೈತೆ ಫಲ. ಇದು ಏನು ಬೂದುಗುಂಬಳಕಾಯಿ ಬೀಜ ಹಾಕಿದ್ರೆ ಬೂದುಗುಂಬಳಕಾಯಿ ಹೊರಗಡೆ ಬಂದರೆ ಮಾತ್ರ ನಮಗೆ ಗೊತ್ತಾಗುತ್ತೆ ಯಾವುದು ಅಂತ. ಅದುವರೆಗೂ ಬೀಜನೇ. ಹಾಗೆ ಬೀಜ ಸ್ವರೂಪದಲ್ಲಿ ನಾವು ಕೂರು ಬ್ರಹ್ಮಪೀಠದಲ್ಲಿ ಇವು ಮಾಡಿರ್ತೀವಿ. ಇದು ಮೇಲ್ಗಡೆ ನಾವು ಆಕೃತಿ ಕೊಡ್ತೀವಲ್ಲ, ಅದು ಶಿಲ್ಪಿ ಕೊಡುವಂಥ ಆಕೃತಿ. ಇದು ನಿನಗೆ ಏನು ಬೇಕೋ ಅದು ಮಾಡಿಕೊಡ್ತಾನೆ ಅವನು. ನಿನಗೆ ರಾಮರು ಬೇಕಾ, ರಾಮರು ಮಾಡಿಕೊಡ್ತಾನೆ. ರಾಮಲೆಲ್ಲ ಮಾಡಿದ್ದು ಅರುಣ್ ಯೋಗಿರಾಜು. ಅವರಿಗೆ ನೀನು ಇನ್ನೊಂದು ಶಿಲೆ ಕೊಟ್ಟು ನೀನು ಇನ್ನೊಂದು ಕೃಷ್ಣನ್ ಮಾಡಪ್ಪ ಅಂದರೆ ಅದೇ ಶಿಲೆನಲ್ಲಿ ಕೃಷ್ಣನೂ ಮಾಡ್ಬೋದು, ವೆಂಕಟೇಶ್ವರನೂ ಮಾಡ್ಬೋದು. ಶಿಲೆ ಎಲ್ಲ ಒಂದೇ, ಆದರೆ ರೂಪಗಳು ಕೊಡೋ ನಿಟ್ಟಿನಲ್ಲಿ ನಾವು ಪ್ರಯೋಗಗಳು ಮಾಡಿದ್ದೀವಿ. ಆ ಪ್ರಯೋಗಗಳು ಏನಕ್ಕಾಯಿತು? ಸಾಮಾನ್ಯರಿಗೆ ಅದು ಸಿಗಬೇಕು, ಸಾಮಾನ್ಯರಿಗೆ ಅರ್ಥ ಆಗಬೇಕು. ಪಾಪ ತೀರಾ ಅವನಿಗೆ ಏನೂ ಇರಲ್ಲ, ಹೋಗ್ಬಿಟ್ಟು ಅಲ್ಲಿ ರೂಪದ ಮುಂದೆ ನಿಂತ್ಕೊಂಡು ಭಗವಂತ ಅಂತ ನಮಸ್ಕಾರ ಮಾಡಿದ ತಕ್ಷಣ ಅವನಿಗೆ ಏನೋ ಆನಂದ, ಆ ತೃಪ್ತಿ ಸಿಗಬೇಕು. ಅದು ಏನು ಇವತ್ತೇನು ನಮ್ಮ 1000 ವರ್ಷ ಆದರೂ ನಾವು ಬದುಕಿದ್ದೀವಿ, ನಮ್ಮ ಜೀವಂತವಾಗಿದೆ ಹಿಂದೂ ಧರ್ಮ ಅಂದರೆ ನೋಡಿ. ಈ ಆಕೃತಿಗಳು ನಮ್ಮಲ್ಲಿ ವಿಗ್ರಹಾರಾಧನೆ ಇರೋದರಿಂದ ನಮ್ಮ ಜನಗಳೆಲ್ಲ ಹೋಗಿ ಭಕ್ತಿ ಭಾವದಿಂದ ದೇವಸ್ಥಾನಗಳಲ್ಲಿ ಕೂತ್ಕೊಂಡು ಎಂಥವನೇ ಕಡ್ಬಡೋನಾಗಲಿ ಯಾವರೇ ಆಗಲಿ ಅದಕ್ಕೆ ಭಗವಂತನ ನೋಡೋದಕ್ಕೆ ಯಾರೇ ನಿಮಗೆ ಅಡೆತಡೆಗಳಿಲ್ಲ. ಅಂಥದ್ದು ಹೋಗಿ ಆ ಭಗವಂತನ ದೇವರ ದರ್ಶನ ಮಾಡಿ ಆ ಅಪ್ಪನ ಆರಾಧನೆ ಮಾಡೋದಿದೆಯಲ್ಲ, ಆ ವಿಚಾರದಲ್ಲಿ ಶಿಲೆಯ ಮಹತ್ವ ಅಷ್ಟೊಂದಿದೆ. ಆ ಶಿಲೆ ಸಾಮಾನ್ಯವಾಗಿರೋದಲ್ಲ. ಗೊತ್ತಿಲ್ಲದಿರೋರ್ಗೆ ಏನು ಮಾಡೋಣ? ಕಲ್ಲು ಸಕ್ಕರೆನ ತಿಂದೋರೇ ಬಲ್ಲಂತೆ ರುಚಿ. ಹಾಗೆ ಉಂಡವನೇ ಬಲ್ಲ ಅದ್ರ ರುಚಿ. ನಮಗೆ ಸಿಕ್ಕಿದೆಯಪ್ಪ. ಇವಾಗ ನಿಮ್ಮದು ನಾವು ಕ್ವಶನ್ ಮಾಡ್ತೀವ, ಗೋಡೆನಲ್ಲಿ ನೀವು ಹೋಗಿ ಪೂಜೆ ಮಾಡ್ತೀರಿ, ನಿಮಗೆ ಸಿಕ್ಬಿಡ್ತೈತೆ, ನೀವು ಅಲ್ಲ ಅಂತ ಕೇಳ್ತೀವಿ. ಅವರವರು ತಂದೆ ತಾಯಿಗಳು ನೋಡಿ 100 ಭಾಷೆಗಳಿದೆ. ಕನ್ನಡದಲ್ಲಿ ಅಮ್ಮ ಅಪ್ಪ ಅಂತೀವಿ, ಅದೇ ಇಂಗ್ಲೀಷ್ ಅವರಲ್ಲಿ ಡ್ಯಾಡಿ ಮಮ್ಮಿ ಅಂತಾರೆ.
ಬಾಪು ಮಾ ಅಂತಾರೆ ಉರ್ದುನಲ್ಲಿ. ನಾವು ಕರೆಯೋ ರೀತಿ, ನೋಡೋ ರೀತಿನಲ್ಲಿ ಭಿನ್ನತೆ ಇದೆಯೇ ವಿನಃ ಭಗವಂತನು ನೀನು ಯಾವ ರೀತಿ ಆರಾಧನೆ ಮಾಡಿದ್ರೂ ಗೋಡೆನಲ್ಲೂ ನಿರಾಕಾರವಾಗಿ, ನಮ್ಮ ರೈತರುಗಳೇ ಸಾಕ್ಷಿ, 5 ಕಲ್ಲಿಡ್ತಾರೆ, ರೂಪಾನೇ ಇರಲ್ಲ, ಪೂಜೆ ಮಾಡ್ಕೊಂಡು ಬರ್ತಾರೆ. ನಿರಾಕಾರದಲ್ಲೂ ಮಾಡ್ತಾ ಇದಾರಲ್ಲಪ್ಪ ನಮ್ಮವರು. ಬರೀ ಆಕೃತಿಗಳೇ ಎಲ್ಲೂ ಇಲ್ಲ, ಆಕಾರ ಇಲ್ದಿರೋದು. ಇವತ್ತು ಇದರಲ್ಲಿ ಹೋಗಿ ಯಾವುದು ಒರಿಸ್ಸಾ, ಇದು ಅಸ್ಸಾಂನಲ್ಲಿ ಕಾಮಾಖ್ಯ ಟೆಂಪಲ್, ಯೋನಿ ಪೂಜೆ ಮಾಡ್ತೀವಿ, ಅಲ್ಲಿ ಆಕಾರ ಇದೆಯಲ್ಲಿ. ಸೃಷ್ಟಿಗೆ ಏನಿದೆ ಅಂಶ ಅದನ್ನ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಶಿವಲಿಂಗನೂ ಅಷ್ಟೇ, ಲಿಂಗ ಮತ್ತು ಪಾಣಿಪೀಠ ಇವೆಲ್ಲ ಸೃಷ್ಟಿಕ್ರಿಯೆಯಲ್ಲಿ ಅದ್ಭುತವಾದಂತಹ ಒಂದು ವಿಚಾರ ಇಟ್ಕೊಂಡು ನಮ್ಮವರು ಕೊಟ್ಟಿರುವಂತಹ ತತ್ವ. ವಿಶ್ವಕರ್ಮನ ಸೃಷ್ಟಿಯಲ್ಲಿ ಅದೂ ಒಂದು ಅಡಗಿದೆ. ಏನಿದೆ ಮೂಲ ಅದನ್ನ ಇಟ್ಟೆ ಪೂಜೆ ಮಾಡ್ತಾ ಇದೀವಿ ನಾವು ನಿರಾಕಾರ ಸ್ವರೂಪವಾಗಿ. ಇದೆಲ್ಲ ನಮಗೆ ಶಿಲೆಯಲ್ಲೇನೆ ನಾವು ಅದನ್ನು ನೋಡಿ ಅದರ ಶಕ್ತಿಯನ್ನು ಪಡ್ಕೊಂಡಿರೋರಿಗೆ, ನಾವು ತಿಂದಿರೋರು ಗೊತ್ತು ಬೆಲ್ಲದ ರುಚಿ. ಇಲ್ದಿರೋರೆಲ್ಲ ನಿನ್ಗೆ ಬೆಲ್ಲ ಹೆಂಗಿದೆ ಹಂಗಿದೆ ಅಂದ್ರೆ ಅವ್ನು ತಿಂದು ನೋಡಿದ್ರೆ ತಾನೇ ಗೊತ್ತಾಗೋದು. ಅವರು ನಮ್ಮ ಧರ್ಮನ ಒಪ್ಕೊಂಡು ಬರಲಿ, ಅವ್ರಿಗೂ ಗೊತ್ತಾಗ್ತೈತೆ. ಇಲ್ಲದೇ ಇದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅಷ್ಟೇ ಸರ್. ಈಗ ದೇವಸ್ಥಾನದ ಶಿಲ್ಪ ಅಂದರೆ ಏನೋ ಅದರ ಬಗ್ಗೆ ಎಲ್ಲ ಹೇಳ್ಕೊಟ್ರೆ, ನೀವು ಒಳ್ಳೆ ಶಿಲ್ಪಿಗಳಾಗಿದ್ದೀರಿ. ಆದರೆ ಒಂದು ಆಪಾದನೆ ಅಂತನೋ ಅಥವಾ ಅದು ನಡೀತಾ ಇರೋದು ನನಗೆ ಗೊತ್ತಿಲ್ಲ. ಏನಪ್ಪ ಅಂದರೆ, ಈ ಶಿಲ್ಪಿಗಳೇನು ಹೇಳ್ತಾರೆ, ಈ ಒಂದು ದೇವಸ್ಥಾನ, ಹೊಸ ಒಂದು ದೇವಸ್ಥಾನ ಆಗ್ತಾ ಇದೆ, ಎಲ್ಲ ಆಯಿತು, ದೇವರು ಮಾಡಿಕೊಟ್ರಿ. ದೇವ್ರು ಮಾಡಿಕೊಟ್ಟ ಮೇಲೆ ಶಿಲ್ಪಿಗಳು ಗರ್ಭಗುಡಿಗೆ ಪ್ರವೇಶ ಇಲ್ಲ ಅವರಿಗೆ ಅಂತ ಒಂದು ಆಪಾದನೆ ಇದೆ. ಇದು ಹೇಳೋದು ಇವಾಗಿನ ಒಂದು ವಿಚಾರದಲ್ಲಿ ನಾವು ಹೇಳಬೇಕಾಗಿರುತ್ತೆ. ಇತ್ತೀಚೆಗೆ ಇವೆಲ್ಲ ನಡ್ಕೊಂಡು ಬಂದಿದೆ. ಗರ್ಭಗುಡಿ ಸಂಸ್ಕೃತಿ ಯಾವಾಗ ಆಗಿದೆ ಅಂದರೆ, ಯಾವಾಗ ಬ್ರಾಹ್ಮಣ್ಯ ಸಂಸ್ಕೃತಿ ನಮ್ಮ ದೇಶದಲ್ಲಿ ಹಿಡಿತ ಸಾಧಿಸ್ತೋ ಹಿಂದೂ ಧರ್ಮದ ಮೇಲೆ, ಆವಾಗಲಿಂದ ಇದಕ್ಕೆ ಅದರದೇ ಆದಂಥ ಒಂದು ಪ್ರಾಬಲ್ಯ ಬಂದ್ಬಿಡ್ತು. ಗರ್ಭಗುಡಿ ಸಂಸ್ಕೃತಿ ಅಂತಾರೆ ಕೆಲವು ರಾಜಕಾರಣಿಗಳು ಮಾತಾಡುವಾಗ, ಗರ್ಭಗುಡಿ ಸಂಸ್ಕೃತಿ ಯಾರನ್ನ ಒಳಗಡೆ ಬಿಡಲ್ಲ ಅಂತ. ಇದು ಜಾತಿ ವ್ಯವಸ್ಥೆ ಯಾವತ್ತೂ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಬಲವಾಗಿ ಸಾಧನೆ ಮಾಡ್ತೋ, ಬ್ರಾಹ್ಮಣ್ಯ ವಿಚಾರಗಳಲ್ಲೂ ಅದು ಅಷ್ಟೇ ಸ್ಪಷ್ಟವಾಗಿ ಕಾಣಿಸ್ಕೊಂಡು ಬಂತು. ಇವತ್ತು ಒಂದು ಉದಾಹರಣೆ, ಸಣ್ಣದಾಗಿ ಗಾದೆಗಳು ಬರ್ತಿದೆ. ಹುತ್ತ ಕಟ್ಟೋವರೆಗೂ ಇದು ಬೇಕು, ಹುತ್ತದ ಹುಳ, ಗೆದ್ಲುಳು ಅಂತೀವಿ ಅದನ್ನು. ಹುತ್ತ ಕಟ್ಟಿದ ತಕ್ಷಣ ಹಾವು ಒಳಗಡೆ ಹೋಗ್ಬಿಟ್ಟು ಆ ಹುತ್ತದ ಹುಳುಗಳು ಸಮೇತ ತಿಂದ್ಬಿಟ್ಟು ಅದೇ ಕುತ್ಕೊಂಡ್ಬಿಡ್ತೈತೆ. ಇದು ನಮ್ಮ ದೇಶದ ಸಂಸ್ಕೃತಿ, ವೈದಿಕ ಸಂಸ್ಕೃತಿನಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇರೋದು. ಮೊದಲಿಗೆ ಹಾಗಿರಲಿಲ್ಲ. ಶಿಲ್ಪಿ ಆಗಿರೋನೇ ಪ್ರತಿಷ್ಠಾಪನೆ ಮಾಡ್ತಾ ಇದ್ದ. ಈಗಲೂ ಅನೇಕ ಶಿಲ್ಪಿಗಳು, ನಾನು ಸಹಿತ ಈ ಪ್ರತಿಷ್ಠಾಪನೆಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ಎಲ್ಲೂ ನಮ್ಮನ್ನು ನೀವು ಹೊರಗಡೆ ಇರಬೇಕು, ನೀವು ಮಾಡಬೇಕು. ಕೆಲವು ಕಡೆ ಇವೆಲ್ಲ ಮಾಡ್ತಾರೆ ಚೇಷ್ಟೆಗಳು, ನೀವಿರಬಾರ್ದು. ನಾನೆಲ್ಲ ಅವ್ರ ಹತ್ರ ವಾಗ್ವಾದಗಳು ಮಾಡಿದ್ದೀನಿ. ವಾತುಲಾಗಮ ಅಂತಿದೆ. ವಾತುಲಾಗಮದಲ್ಲಿ ಶಿಲ್ಪಿಗಳ ಬಗ್ಗೆ ಎಷ್ಟು ವರ್ಣನೆ ಇದೆ, ಅವನ ಕರ್ತವ್ಯ ಏನೋ, ಅವನಿಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಪ್ರತಿಷ್ಠಾಪನೆಗಳು. ಕಾಶ್ಯಪ ಶಿಲ್ಪಶಾಸ್ತ್ರ, ನಮ್ಮ ಗಂಗಾಧರ ಮೂರ್ತಿಗಳು ಬರೆದಿದ್ದಾರೆ ಕಾಶ್ಯಪ ಶಿಲ್ಪಶಾಸ್ತ್ರದ್ದು ಒಂದು ಪ್ರತಿಷ್ಠಾ ವಿಧಿ ಅಂತ. ಪುಣ್ಯಾತ್ಮರು ಅಂತಹ ದೊಡ್ಡ ದೊಡ್ಡ ಮಹಾನುಭಾವರುಗಳು, ಸಿದ್ಧಲಿಂಗ ಸ್ವಾಮೀಜಿಗಳ ಶಿಷ್ಯರುಗಳವರೆಲ್ಲ ಅವರು ಬರೆದಿರೋ ಗ್ರಂಥಗಳೆಲ್ಲ ಇದೆ. ಕಾರಣ ಏನು ಇವತ್ತು ಗರ್ಭಗುಡಿ ಒಳಗಡೆ ಬಿಡಲ್ಲ ಅನ್ನೋದಕ್ಕೆ ಕಾರಣ ಏನು ಅಂದರೆ, ಹುಡುಕ್ತಾ ಹೋದರೆ ಇವತ್ತು ಸಂವಿಧಾನ ನಮಗೆಲ್ಲ ಜನಕ್ಕೂ ಮಾಡೋದಕ್ಕೆ ಕೊಟ್ಬಿಟ್ಟಿದೆ. ಬ್ರಾಹ್ಮಣ್ಯ ಪಂಗಡದವರು ಒಂದು ಕಡೆ ಇದ್ದಾರೆ, ಪೌರೋಹಿತ್ಯ ಮಾಡ್ತಾ ಇರ್ತಾರೆ. ಶಿಲ್ಪಿ ಯಾವ ಜಾತಿಯವರೋ ಇಲ್ಲಿ ಬರ್ತೈತೆ ಜಾತಿ ಪದ್ಧತಿಯಲ್ಲಿ. ಯಾವ ಜಾತಿಯವನೋ, ಯಾವನ್ ಮಾಡಿದ್ದೋ ಅವನು ದೂರ ಇಡು. ಇದು ಬಂತು ಕಾಲಾಂತರದಲ್ಲಿ. ಅದಕ್ಕಾಗಿ ಪಾಪ ಅದನ್ನು ಇವರ ಒಂದು ಪ್ರತಿಷ್ಠೆನ, ಅಲ್ಲಿ ಶಿಲ್ಪಿನ ನಾವೇನಾದರೂ ಅಲ್ಲಿ ಪ್ರಾಮುಖ್ಯತೆ ಕೊಟ್ಬಿಟ್ರೆ, ಗರ್ಭಗುಡಿ ಒಳಗಡೆ ಅವನು ಹೋಗ್ಬಿಟ್ರೆ, ನನಗೆ ನೇರವಾಗಿ ಹೇಳಿದ್ದಾರೆ, ನೀವು ಪ್ರವೇಶ ಮಾಡ್ತು ಅಂದರೆ ನಾವು ಬೇರೆಯವ್ರಿಗೆ ಏನು ಆನ್ಸರ್ ಕೊಡೋದು ಅಂತಾರೆ. ಅವರು ಒಳಗಡೆ ಹೋಗ್ಬೇಕು ಅಂತ. ಈ ಸಂಸ್ಕೃತಿನ ಇವತ್ತಿನ ರಾಮಲಲ್ಲಾ ಮೂರ್ತಿನ ಮಾಡಿದ್ರಲ್ಲ, ಅಲ್ಲಿ ನೀವು ಒಂದು ಹೇಳಬೇಕಾಗುತ್ತೆ. ಅಯೋಧ್ಯ ವಿಷಯನಿಟ್ಕೊಂಡು, ಅಯೋಧ್ಯ ರಾಮ ಮಂದಿರ ವಿಷಯನಿಟ್ಕೊಂಡು ಇವತ್ತು ಮುನ್ನೆಲೆಗೆ ನಮ್ಮ ರಾಷ್ಟ್ರೀಯ BJP ಪಕ್ಷ ನಿಂತಿದೆ. ಅದಕ್ಕೆ ಏನು ಅಜೆಂಡಾ ಇತ್ತು? ಮೊದಲಿಗೆ ಇಬ್ಬರಿದ್ರು, ವಾಜಪೇಯಿ, ನಮ್ಮ ಅದ್ವಾನಿ ಅವರು. ಸುಮಾರು ಒಂದು 30 ವರ್ಷದ ಹಿಂದೆ ನಾನು ಹೇಳೋದು. ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಎಲ್ಲ ಕಾಂಗ್ರೆಸ್ ಮಯಾನೇ ಇತ್ತು. ಆ ಕಾಲದಲ್ಲಿ ಆಪೋಸಿಟೇ ಇರಲಿಲ್ಲ ಅವ್ರಿಗೆ. ಅಂಥ ಸಂದರ್ಭದಲ್ಲಿ
BJP ಎಲ್ಲೋ ಒಂದು ಬರೀ 2 ಪಾರ್ಲಿಮೆಂಟ್ ಮೆಂಬರ್ ಇದ್ದಿದ್ದು, ಹೆಸರೇ ಇರಲಿಲ್ಲ. ನಾವು ಕೇಳಿದಾಗ ನನಗೆ ಗೊತ್ತಿರೋ ಹಾಗೆ ಏನು ಎತ್ಕೊಂಡು ಬಂದ್ರಲ್ಲಿ, ಉದ್ಭವ ಏನು ಆಯ್ತಲ್ಲಿ, ಅಯೋಧ್ಯೆ ಬಾಬರಿ ಮಸೀದಿ ವಿಷಯ ತಗೊಂಬಂದರು. ಅಲ್ಲಿ ಅಯೋಧ್ಯ ಮಂದಿರ ಕಟ್ತೀವಿ ಅಂತ ಬಂದರು. ಅಯೋಧ್ಯ ಮಂದಿರದ ವಿಷಯ ಎತ್ಕೊಂಡು ರಥಯಾತ್ರೆ ಮಾಡಿಕೊಂಡು ಇಡೀ ದೇಶ ಸುತ್ತಿ ಪುಣ್ಯಾತ್ಮರು ಹಿಂದೂ ಅಜೆಂಡಾನ ಇಟ್ಕೊಂಡು BJP ಪಕ್ಷ ಅಲ್ಲಿ ಪ್ರಾಬಲ್ಯಕ್ಕೆ ಬಂತು. ಆಮೇಲೆ ಕಟ್ಟಿದ್ರು, ಮೊನ್ನೆ ಕಟ್ಟಿದ್ದು ರಾಂಪುರ, ಇದು ನಮ್ಮ ಯಾರು ಚಂದ್ರಕಾಂತ್ ರಾಂಪುರ ಅಂತೇಳ್ಬಿಟ್ಟು ಮಹಾಸ್ಥಪತಿ ದೇವಸ್ಥಾನದ ಕಟ್ಟಿರೋರು, ಅವರು ವಿಶ್ವಕರ್ಮರು. ಆಮೇಲೆ ಅರುಣ್ ಯೋಗಿರಾಜು, ಅವ್ರಿಗೂ ಪಾಪ ಸಾಕಷ್ಟು ಇದರಲ್ಲಿ ಅವ್ರಿಗೆ ಸಿಕ್ತು ಅವಕಾಶ ಮಾಡಿಕೊಟ್ರು. ಏನೋ ಭಗವಂತನ ಆಶೀರ್ವಾದ, ಆತನ ಒಂದು ಪ್ರತಿಮೆ ಅಲ್ಲಿ ಅನಾವರಣ ಆಯಿತು. ಕಟ್ಟೋವರೆಗೂ ಅವ್ರನ್ನ ನಡೆಸ್ಕೊಂಡಿದ್ದ ರೀತಿ ಅದ್ಭುತವಾಗಿತ್ತು. ಗರ್ಭಗುಡಿ ಸಂಸ್ಕೃತಿ ನೀವು ಕೇಳಿದ್ರಲ್ಲ, ಇಲ್ಲಿ ಹೇಳ್ಬೇಕಾಗ್ತೈತೆ. ಗರ್ಭಗುಡಿ ಒಳಗಡೆಗೆ ನಮ್ಮ ಹುಡುಗನ್ನ ಒಳಗಡೆ ಬಿಡಲಿಲ್ಲ, ಶಿಲ್ಪಿಯಾಗಿರೋರು. ಕಾರಣ ಏನು? ಪ್ರಾಬಲ್ಯ ಹೊಂದಿರೋರು. ಇವತ್ತಿನ ಬ್ರಾಹ್ಮಣ್ಯ ಪಂಥ, ಬ್ರಾಹ್ಮಣರು ಅಲ್ಲಿ ಪ್ರಾಬಲ್ಯ ಹೊಂದಿದ್ದಾರೆ. ಅಲ್ಲಿನ ಟ್ರಸ್ಟೇ ಬ್ರಾಹ್ಮಣರ ಟ್ರಸ್ಟು. ನಮ್ಮ ಉಡುಪಿ ಶ್ರೀಗಳೆಲ್ಲ ಇದ್ದಾರೆ. ಅಲ್ಲಿ ಒಂದು ಅಚಾತುರ್ಯ ಆಯಿತು. ನರೇಂದ್ರ ಮೋದಿಗಳನ್ನ ಗರ್ಭಗುಡಿ ಒಳಗಡೆ ಬಿಟ್ಟರು. ಇದ್ರ ಎಷ್ಟೋ ಜನ ಮಠಮಾನ್ಯಗಳವರು ಕೆಲವರೆಲ್ಲ ವಿರೋಧಿಸಿದ್ರು. ನಿಮಗೂ ಗೊತ್ತಿರ್ತೈತೆ, ಕೇಳಿರ್ತೀರಿ. ಯಾಕೆ ಬಿಟ್ರಿ? ಅವರು ಪಾಪ OBC ಅವರು, ನಮ್ಮನ್ನು OBCಗೆ ಸೇರಿಸಿದ್ದಾರೆ. ಆದರೆ ಅದು ಬೇರೆ ವಿಷಯ. ಒಳಗಡೆ ಗರ್ಭಗುಡಿ ಒಳಗಡೆ ಪ್ರವೇಶ ಮಾಡಿಸ್ಬಿಟ್ರು. ಆವಾಗ ನಿಮ್ಮ ಗರ್ಭಗುಡಿ ಸಂಸ್ಕೃತಿ ಏನಾಯಿತು ಅಂತ ಕೇಳಿದ್ರು. ಆಮೇಲೆ ಒಬ್ಬರು ಹೇಳ್ತಾರೆ, ಅವ್ರು ರಾಜರಪ್ಪ, ಅವರು ರಾಜರು, ಮಹಾರಾಜರು, ಅವ್ರು ಒಳಗಡೆ ಪ್ರವೇಶ ಮಾಡ್ಬೋದು. ನಾನೊಂದು ಪ್ರಶ್ನೆ ಕೇಳ್ತೀನಿ, ಯದುವೀರ್ರಿಲ್ಲ ನಮ್ಮ ಮಹಾರಾಜರು, ಚಾಮುಂಡೇಶ್ವರಿ ಬೆಟ್ಟದ ಒಳಗಡೆ ಗರ್ಭಗುಡಿನಲ್ಲಿ ಯಾಕೆ ಬಿಡಲ್ಲ? ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯನಾ? ಇಲ್ಲಿ ನೀವು ಮಾಡ್ಕೊಂಡು ಬಂದಿರೋ ಪರಂಪರೆ ಸರಿ, ಅಲ್ಲಿ ಅವ್ರಿಗೊಂದು ಪರಂಪರೆನಾ? ಯಾಕೆಂದರೆ ಅವರು ಜೋರಾಗಿದ್ದಾರೆ. ಮೋದಿಯವರು ಅದಕ್ಕೆ ಆಪೋಸಿಟ್ ಮಾಡ್ತಾರೆ, ಜಾತಿ ವ್ಯವಸ್ಥೆಗೆ ಕ್ವಶನ್ ಮಾಡ್ತಾರೆ. ಆಯಪ್ಪನಿಗೆ ಆನ್ಸರ್ ಕೊಡೋಕ್ಕಾಗಲ್ಲ ಇವರು. ಯಾವಾಗ ಶಕ್ತಿಶಾಲಿಯಾಗಿ ನಾವು ನಿಂತ್ಕೊಳಲ್ವೋ, ನಮ್ಮನ್ನೆಲ್ಲ ಇದೇ ಸಂಸ್ಕೃತಿನಲ್ಲೇ ನೋಡ್ತಾರೆ. ಕೇಳಬೇಕು, ನನಗೆ ಹಕ್ಕಿದೆ, ನಾನು ಮಾಡೋವಂಥ ಅಧಿಕಾರ ಇದೆ, ನನ್ನಲ್ಲಿ ಏನು ದೋಷ ಇದೆ, ಯಾವ ಗ್ರಂಥದಲ್ಲಿ ನಿಮ್ಗೆ ಉಲ್ಲೇಖ ಇದೆ ಶಿಲ್ಪಿ ಬರಬಾರ್ದು ಅಂತ? ಬೇರೆ ಜಾತಿ ವ್ಯವಸ್ಥೆಯಲ್ಲಿ ಬೇರೆಯವರು ಮಾಡಿರ್ಬೋದು, ಆದರೆ ನಾನು ವಿಶ್ವಕರ್ಮನೋಯ, ವಿಶ್ವಬ್ರಾಹ್ಮಣ ಪರಂಪರೆ, ನಾನು ಅನುಷ್ಠಾನವಾಗಿದ್ದೀನಿ. ನಾವು ಅದೇ ರೀತಿ ಇರಬೇಕ್ರಿ. ಸುಮ್ಮನೆ ಎಲ್ಲರೂ ಹೋಗಿ ಅಲ್ಲಿ ಇದು ಮಾಡೋಕ್ಕಾಗಲ್ಲ. ನಾವು ಆ ಅಧಿಕಾರ ನಮ್ಮಲ್ಲಿ ಇದ್ದಾಗ, ಅನುಷ್ಠಾನವಂತರಾಗಿದ್ದಾಗ ಮಾತ್ರ ನಮಗೆ ಕೇಳುವಂಥ ಅಧಿಕಾರ ಬರ್ತೈತೆ. ಇಷ್ಟು ಬಿಟ್ಟರೆ ಇನ್ನೇನು ಅದೇ ಒಂದು ನಿಟ್ಟಿನಲ್ಲಿ ಪಂಡಿತರುಗಳು ಇವರು ಮಾಡಿಕೊಂಡ್ರು ಅಂಥವು ಇವೆಲ್ಲ ವಿಚಾರಗಳು. ಅದು ಯಾವ ಗ್ರಂಥದಲ್ಲೂ ಇಲ್ಲ. ಶಿಲ್ಪಿನ ಬದಿಗಿಟ್ಟು ಶಿಲ್ಪಿನ ಗರ್ಭಗುಡಿ ಬಿಡಬೇಡ ಅಂತ ಹೇಳೋದು ಇದೆಲ್ಲ ಇತ್ತೀಚಿನ ಬೆಳವಣಿಗೆಗಳೇ ವಿನಃ ರಾಜರ ಮಹಾರಾಜರ ಕಾಲದಲ್ಲಿ ಬೃಹದೇಶ್ವರನ ದೇವಸ್ಥಾನಗಳಿಂದ ಯಾರ ಕೈನಲ್ಲಾಗ್ತೈತೆ? ಅಥರ್ವಣ ವೇದಗಳಿದ್ರೆ ನಾವೆಲ್ಲ ಇವತ್ತು 80 ಟನ್ ಮೇಲ್ಗಡೆ ಇಡಬೇಕಂದ್ರೆ ಅಥರ್ವಣ ವೇದದಿಂದಾನೇ ಸಾಧ್ಯವೇ ವಿನಃ ಇವ್ರು ಯಾರೋ ಹೇಳ್ತಾರಲ್ಲ ಮುಟ್ಟಾಳ್ರು, ಏಲಿಯನ್ ಬಂದಿಟ್ಟುಬಿಡ್ತು, ಅದು ಬಂತು, ಸಾರ್ವೆ ಹಾಕಿದ್ರು, 7 ಕಿಲೋಮೀಟರ್ ಸಾರ್ವೆ ಹಾಕಿದ್ರು, ಇವೆಲ್ಲ ಶುದ್ಧ ಸುಳ್ಳು. ಅಥರ್ವಣ ವೇದ ಅನ್ನೋದು ಅತ್ಯಂತ ತಾಂತ್ರಿಕ ವಿದ್ಯೆ. ಇವತ್ತು ನಿಮ್ಮ ಕಣ್ಣು ಮುಂದೆನೇ ಹೀಗೆ ನಿಂಬೆಹಣ್ಣು ಹೀಗೆ ಫೇಸ್ಬುಕ್ನಲ್ಲೆಲ್ಲ ತೋರಿಸ್ತಾ ಇರ್ತಾರಲ್ಲ, ಹಿಂಗೆ ಅನ್ನೋಷ್ಟೊಳಗೆ ಅದು ನಿಂಬೆಹಣ್ಣು ಮೇಲಕ್ಕೆ ಬರ್ತೈತೆ. ಶಿಲೆನ ಮೇಲಕ್ಕೆತ್ತುವಂಥ ವಿದ್ಯೆ ನಮ್ಮಲ್ಲಿ ಅಮೋಘವಾದಂತಹ ಒಂದು ವಿದ್ಯೆ ಇತ್ತು. ಇದು ಹೇಳಲ್ಲ, ಇದು ನಮ್ಮಲ್ಲಿ ಬಿಟ್ಟು ಹೋಗಿದೆ. ಆ ವಿದ್ಯೆಗಳೇ ಇಲ್ಲ. ಹೇಳಿದ್ನಲ್ಲ, 1000 ವರ್ಷ ಗ್ಯಾಪ್ನಲ್ಲಿ ಎಷ್ಟೋ ವಿದ್ಯೆಗಳು ಹೊರಟೋಯ್ತು ನಮ್ಮಲ್ಲಿ ಶಿಲ್ಪಶಾಸ್ತ್ರದಲ್ಲಿ. ಅದರಲ್ಲಿ ಅಥರ್ವಣ ವೇದದಲ್ಲಿ ಅಂಥ ವಿದ್ಯೆನೂ ಒಂದಿತ್ತು, ಅದು ಹೋಯಿತು. ಆ ಕಾರಣದಿಂದ ಇಂಥವೆಲ್ಲ ನಾವು ನಮ್ಮಲ್ಲಿ ಆ ಚೈತನ್ಯ ಇದ್ದರೆ, ನಮ್ಮಲ್ಲಿ ಆ ಅಧಿಕಾರ ಇತ್ತು ಅಂದರೆ ಯಾರೂ ಸಹ ನಮ್ಮನ್ನು ಅಲ್ಲಗಳೆಯಲ್ಲ. ಯಾವ ವೈದಿಕರು ಸಹ ನಮಗೆ ಅವಕಾಶ ಮಾಡಿಕೊಡ್ತಾರೆ. ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಇದರಲ್ಲಿ ಅಪಾರ್ಥ ಇಲ್ಲ ಸರ್. ಅಂದರೆ ನನಗೆ ಯಾರೋ ಒಂದು ಪ್ರಶ್ನೆ ಬಂತು, ಅದಕ್ಕೆ ನಾನು ನಿಮಗೆ ಕೇಳಿದೆ. ನನಗೂ ಏನನ್ನಿಸ್ತು ಅಂದರೆ, ಈಗ ಒಂದು ದೇವಸ್ಥಾನ ಆಗ್ತಾ ಇದೆ, ದೇವರಿದೆ ಅಂದರೆ ಅದು ಶಿಲ್ಪಿ ಆತ್ಮನಿಂದ ಬಂದಂತ ಕಲ್ಪನೆ. ಹೌದು. ಅಂದ್ರೆ ಅರ್ಥ ಏನಂದ್ರೆ, ಒಬ್ಬ ತಾಯಿ ಮಗುವನ್ನ 2ನೇ ತಿಂಗಳು ಆಗಿದೆ ಅಂದ ತಕ್ಷಣನೇ ಒಂದು ಭಾವನೆ ಬರುತ್ತೆ, ಒಂದು ಜೀವ ಬರ್ತಾ ಇದೆ. ಹೌದು. ಹಾಗೆ ಶಿಲ್ಪಿ ಅಷ್ಟೇ, ಒಂದು ದೇವರನ್ನ ಪ್ರಾರಂಭ ಮಾಡಿದ ಮೇಲೆ ಆತ್ಮವೇ ಬಂದಂಥ ದೇವರು. ಅಂದ್ರೆ ಒಂದು ತಾಯಿ ಕರುಳಿನ ಸಂಬಂಧ ಶಿಲ್ಪಿ ಮತ್ತೆ ಶಿಲ್ಪಿ. ಅಂದ್ರೆ ದೇವಸ್ಥಾನ ಉದ್ಘಾಟನೆ ದಿವಸ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಅಂದ್ರೆ ಅದು ಪ್ರಾಣ ಕೊಡೋದು, ನಾಮಕರಣ ಮಾಡ್ದಂಗೆ. ಹೌದೌದು, ಪ್ರಾಣ ಕೊಡೋದು. ನೋಡಿ, ನಾವು ಇದರಲ್ಲಿ ಹೇಳೋದು ನಾನು ಮರೆತುಬಿಟ್ಟೆ.
ಎಲ್ಲ ಅಂಗಾಂಗಗಳನ್ನು 99 ಭಾಗ ನಾವು ಶಿಲ್ಪಿಗಳು ಗುರುಕುಲದಲ್ಲಿ ಅಥವಾ ಅವ್ರಿಗೆ ಕೊಟ್ಟಿರೋ ಜಾಗದಲ್ಲಿ ಮಾಡಿ ಬಂದಿರ್ತೀವಿ. ಇವಾಗ ನಮ್ಮ ಹುಡುಗ ಹೋಗಿ ಅಲ್ಲಿ ಮಾಡ್ದ, ಅರುಣ್ ಅಲ್ಲಿ ಮಾಡ್ದ, ಅಲ್ಲೊಂದು ಕುಟೀರ ಥರ ಕೊಟ್ಟಿದ್ರು, ಅಲ್ಲಿ ಮಾಡ್ದ. ಆ ಶಿಲೆನ ವಿಗ್ರಹನ ತಗೊಂಡೋಗಿ ಸ್ಥಾಪನೆ ಮಾಡೋದು ಸಹ ಶಿಲ್ಪಿನೇ ಮಾಡಬೇಕು. ಅಷ್ಟಬಂಧನೆ ಅವೆಲ್ಲ ಹಾಕೋದು. ಅಷ್ಟಾದರೂ ಅವರು ಅವಕಾಶ ಮಾಡಿಕೊಟ್ಟಿದ್ರೆ ಭಾರಿ ಚೆನ್ನಾಗಿರೋದು. ಅದಕ್ಕೂ ಅವಕಾಶ ಕೊಡಲಿಲ್ಲ ಅವರು. ಹೊರಗಡೆನೇ ಅವ್ರ ಪಾಪ ಕಣ್ಣನ್ನು ತಿದ್ದಿಸಿದ್ರು. ಅದು ಮಾಡೋಗಿಲ್ಲ. ಶಿಲ್ಪಶಾಸ್ತ್ರದ ವಿರೋಧಿಗಳು. ಆಗಮಶಾಸ್ತ್ರದಲ್ಲಿ ವಿರೋಧ. ಅದು ಶಿಲ್ಪಿ ಆಗಿರೋನು ಅಧಿವಾಸಗಳಿರುತ್ತೆ. ಜಲಾಧಿವಾಸ, ಧಾನ್ಯಾಧಿವಾಸ, ಶಯ್ಯಾಧಿವಾಸ, ಪುಷ್ಪಾಧಿವಾಸ, ಇಂಥ ಅಧಿವಾಸಗಳೆಲ್ಲ ಮುಗಿಸ್ಕೊಂಡು ಯೋಗ ನಿದ್ರೆಯಲ್ಲಿರ್ತಾರೆ. ಆ ಶಿಲೆ ಆಗಿರುವಂಥ ಒಂದು ಇದು ಏನು ಪ್ರತಿಮೆ ಇರ್ತೀವಿ ನಾವು ಮಾಡಿರೋದು ಯೋಗ ನಿದ್ರೆಯಲ್ಲಿರುತ್ತೆ. ನಿದ್ರಾವಸ್ಥೆಯಲ್ಲಿರೋದು ನಾವು ಪ್ರತಿಷ್ಠಾಪನೆ ಮಾಡೋ ಸಮಯದಲ್ಲಿ ಅದಕ್ಕೆಲ್ಲ ಹೋಮ ಹವನಾದಿಗಳೆಲ್ಲ ಮಾಡಿ ಅದಕ್ಕೆ ಕಂಕಣ ಧಾರಣೆ ಮಾಡಿರ್ತೀವಿ. ಅದಾದ ಮೇಲೆ ಅದನ್ನು ತೊಗೊಂಡೋಗಿ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಒಳಗಡೆ ತೊಗೊಂಡೋಗಿ ಮ್ಯಾನ್ಯುಯಲ್ ಆಗಿ ಇವೆಲ್ಲ ನಡೆಯೋದು. ಯಾವುದು ಕ್ರೈನ್ ಬಂದಲ್ಲೇನು ಮಾಡಲ್ಲ. ಮ್ಯಾನ್ಯುಯಲ್ ಆಗಿ ಎಲ್ಲರನ್ನೂ ನಾವು ಸಹಾಯ ತಗೊಂಡು ಒಳಗಡೆ ಇಡೋವಾಗ ಶಿಲ್ಪಿಯಾಗಿರೋನ ಉಪಸ್ಥಿತಿನಲ್ಲಿ ಅದೆಲ್ಲ ಮಾಡಬೇಕು. ಪ್ರತಿಯೊಂದು ಅವನು ನೋಡಬೇಕು. ಜಾಮಿಟ್ರಿ ಇದೆಯಾ ಅದೆಲ್ಲ ಅದಕ್ಕೆ ಸಂಬಂಧಪಟ್ಟಾಗ ಅದನ್ನೆಲ್ಲ ಇಟ್ಟು ಅಷ್ಟಬಂಧನೆಲ್ಲ ಹಾಕಿ ರತ್ನವಿನ್ಯಾಸವೆಲ್ಲ ಮಾಡಿ ಅದನ್ನೆಲ್ಲಿ ಸ್ಥಾಪನೆ ಆದಮೇಲೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಒಳ್ಳೆಯ ಸುಸಮಯದಲ್ಲಿ ಈ ಶಿಲ್ಪಿಯಾಗಿರೋನೇ ನೇರವಾಗಿ ಕಣ್ಣುಗಳನ್ನ ಒಳಗಡೆ ಹೋಗಿ ಗರ್ಭಗುಡಿ ಒಳಗಡೆ ಹೋಗಿ ಬಿಡಿಸಬೇಕಾಗಿರೋದು. ಇದು ಶಿಲ್ಪಶಾಸ್ತ್ರದ ವಿಧಾನಗಳು. ಆಗಮದಲ್ಲೂ ಇದಿದೆ. ಈ ಕೆಲಸನ ಮಾಡಿಸಲ್ಲ. ಏನು ಮಾಡ್ತಾರೆ, ನೀವು ಅಲ್ಲೇ ಮಾಡಿಟ್ಬಿಡಿ, ಇಲ್ಲ ನಿಮ್ಮ ಗುರುಕುಲದಲ್ಲೇ ಮಾಡಿಕೊಟ್ಬಿಡಿ, ನಾವು ತೊಗೊಂಡೋಗಿ ಅಲ್ಲಿ ಕಣ್ಣು ಕಟ್ಬಿಟ್ಟು ಗಾಂಧಾರಿ ರೂಪ ತಾಳಿಸ್ಬಿಡ್ತಾರೆ. ನೀವು ನೋಡಿರ್ತೀರ ಅದನ್ನಲ್ಲಿ ಗಾಂಧಾರಿ ಥರ ಇದು ಕಟ್ಟಿದ್ರು ರಾಮ್ಲಲ್ಲಾಗಿ. ಹೊರಗಡೆನೇ ಮಾಡಿಸ್ಬಿಟ್ಟಿದ್ದಾರೆ. ಇದು ಮಾಡಿರುವಂಥ ಅಪರಾಧ. ಶಿಲ್ಪಕ್ಕೆ ಮತ್ತು ಶಿಲ್ಪಿಗಳಿಗೆ ಮಾಡಿರುವಂಥ ಅವಮಾನ. ಈ ಕೆಲಸಗಳು ಆಗಬಾರ್ದು. ವಿದ್ಯಾವಂತರುಗಳಾಗಿ ಪಂಡಿತರುಗಳಾಗಿ ಶಾಸ್ತ್ರ ಏನಿದೆಯೋ ಅದನ್ನು ಪಾಲಿಸಿ. ಇಲ್ಲ ಅವನಿಗೆ ಗೊತ್ತಿಲ್ವಾ ಆ ಶಿಲ್ಪಿಗೆ ತಿಳಿ ಹೇಳಿ, ನೀನು ಈ ವಿಚಾರದಲ್ಲಿ ಅನುಷ್ಠಾನಪರನಾಗಿ ನಮಗೆ ಕೆಲಸ ಮಾಡಿಕೊಡು. ಬೇರೆ ಜಾತಿಯವರಿದ್ರೂ ಸಹ ಅವ್ರಿಗೂ ನೀವು ಒಂದು ಬುದ್ಧಿವಾದ ಹೇಳಿ, ನೀನು ಈ ಥರ ಇರಬೇಕಪ್ಪ, ನೀನು ಈ ರೀತಿ ಇದ್ದರೆ ಮಾತ್ರ ನಿನಗೆ ಪ್ರವೇಶ ಕೊಡ್ತೀವಿ ಅನ್ನೋ ವಿಚಾರ ಇಟ್ಕೊಂಡು ಅವನ ಹತ್ರನೂ ನೀವು ತಗೊಳ್ಳಿ, ಕೆಲಸ ಮಾಡಿಸಿ. ವಿಶ್ವಕರ್ಮರಿಗೆ ಅಧಿಕಾರ ಏನು ಇರುತ್ತೆ ಅಂದರೆ ಅವನು ಯಜ್ಞೋಪವೀತ ಧಾರಣೆ ಆಗಿರ್ತೈತೆ, ಅನುಷ್ಠಾನಪರನಾಗಿರ್ತಾನೆ. ಬೇರೆ ಜಾತಿಯವರು ಪಾಪ ಅವೆಲ್ಲ ಇರಲ್ಲ. ಆವಾಗ ಅವನಿಗೆ ಒಂದು ದೀಕ್ಷೆ ಕೊಡ್ರಿ. ಆ ತಕ್ಷಣಕ್ಕೆ ನೀವು ಬೇರೆಯವ್ರ ಹತ್ರ ಮಾಡಿಸಿದ್ರು ಅವನಿಗೆ ಆ ತಕ್ಷಣಕ್ಕೆ ದೀಕ್ಷೆ ಕೊಡ್ರಪ್ಪ. ಎಲ್ಲ ಕಡೆ ವಿಶ್ವಕರ್ಮರು ಸಿಗಲ್ಲ. ಇವಾಗ ವಿಶ್ವಕರ್ಮ ಶಿಲ್ಪಿಗಳು ಸಿಗಲ್ಲ, ಕೊರತೆ ಇದೆ. ಅವಾಗ ಅವನಿಗೆ ದೀಕ್ಷೆ ಕೊಡ್ರಿ. ಇವತ್ತು ಶಬರಿಮಲೆಗೆ ಹೋಗ್ಬೇಕಾದ್ರೆ ದೀಕ್ಷೆ ಕೊಡ್ತಿರಲ್ಲ, ಅವನಿಗೆ ಆಹಾರದಲ್ಲಿ ಇದು ಮಾಡ್ತಿರಲ್ಲ, ಎಲ್ಲ ವ್ಯಸನಗಳು ಬಿಡಿಸ್ತಿರ್ತಿರಲ್ಲ. ಹಾಗೆ ನಮ್ಮ ಪ್ರತಿಷ್ಠಾಪನೆ ಆ ಸಂದರ್ಭದಲ್ಲಿ ನೀವು ಒಂದು ವಾರ ಬಿಡು, 8 ದಿವಸ ಬಿಡು, ಇಲ್ಲ ನಮ್ಮಲ್ಲೇ ಕೂತ್ಕೋ, ನೀವು ಇದು ಮಾಡ್ತೀವಿ, ಉಪದೇಶ ಮಾಡ್ತೀವಿ, ನಿನಗೆ ದೀಕ್ಷೆ ಕೊಡ್ತೀವಿ, ನಿನಗೆ ಜಪ ತಪ ಮಾಡಿಸ್ತೀವಿ, ನೀನೇ ಬಂದು ಒಳಗಡೆ ನಮಗೆ ಮಾಡಿಕೊಡು. ಏನು ತಪ್ಪದ್ರಲ್ಲಿ? ಅವನಿಗೂ ಮೋಸ ಮಾಡಿದಾಗಲ್ಲ, ಧರ್ಮಕ್ಕೂ ದ್ರೋಹ ಬಗ್ದಂಗೆ ಆಗಲ್ಲ. ಎರಡೂ ನಾವು ಸಮ್ಮಿಲನ ಮಾಡಿ ಒಂದು ವಿಚಾರ ಸರಿಯಾದ ರೀತಿಯಲ್ಲಿ ನಾವು ಮಂಡಿಸ್ಬೋದು. ಅಷ್ಟೇ ಸರ್. ಒಳ್ಳೇದು. ಯಾಕೆಂದರೆ ಕೆಲವರು ವಿಚಾರ ಬಂದಿದ್ರಿಂದ ಈ ಪ್ರಶ್ನೆ ಹೌದೌದು ಬಿಡಲ್ಲ ನಮ್ಮನ್ನ. ಹೌದು, ಇದೆಲ್ಲ ಇರೋದೇ ಇವೆಲ್ಲ. ಹೌದು, ಅವಮಾನಗಳು. ಅವಮಾನ ಅಂತನೋ ಇನ್ನೊಂದು ಅಂತನೋ ಅಂತ ನನಗೇನು ಅನಿಸ್ತು ಅಂದರೆ, ಅದು ಹೇಳಿದ್ರೆ ಒಂದು ತಾಯಿ ಇಲ್ಲ ಒಂದು ಮಗು ಬಂದಿದೆ, ಸಂತೋಷ ಪಟ್ಟಿದ್ದಾಳೆ ಒಬ್ಬ ಶಿಲ್ಪಿ ಆದವನಿಗೆ. ಸುಂದರ ಹೊರಗೆ ಬಂದಾಗ ಅವನಿಗೆ ಅದರದ್ದು ಸಂತೋಷದಿಂದ ನೋಡ್ಬಿಟ್ಟು ಸಂತೋಷ ಪಡ್ತಾನಲ್ಲ. ಹೌದು, ಅದರ ನಾಮಕರಣ ಮಾಡ್ಬೇಕಾದ್ರೆ ಒಬ್ಬ ಮಗು ನಾಮಕರಣ ಮಾಡ್ಬೇಕಾದ್ರೆ ತಾಯಿ ಇರೋದು. ಇದು ನಮ್ಮ ಸಂಸ್ಕೃತಿನಲ್ಲಿ ಬಂದಿರೋದು ನೋಡಿ. ಮನೆ ಕಟ್ತಾರೆ ಪಾಪ. ಮನೆ ಕಟ್ಟರೋರಿಗೆ ಇವರು ವೈಭವದಲ್ಲೇ ಇವರು ಗುರುಪ್ರವೇಶದಲ್ಲಿ ಮರ್ತೋಗಿರ್ತಾರೆ. ಮನೆ ಕಟ್ಟರೋನು ಸೈಡಲ್ಲಿ ಇಟ್ಟಿರ್ತಾರೆ. ಕೊಟ್ಟಿದ್ದೀವಲ್ಲ, ದುಡ್ಡು ಕೊಟ್ಟಿದ್ದೀವಿ, ಅವನು ಸೈಡಲ್ಲಿ ಹೋಗು. ಕಾರ್ಮಿಕರ ಒಂದು ವ್ಯವಸ್ಥೆಯಲ್ಲಿ ಶಿಲ್ಪಿಗಳನ್ನ ನೋಡ್ತಾ ಇದ್ದಾರೆ. ಇದು ಹೋಗಬೇಕು. ಇದು ಹೋಗಬೇಕಾದ್ರೂ ಶಿಲ್ಪಿಯಾಗಿರೋನು ಅಷ್ಟೇ ನಿಷ್ಠೆಯಾಗಿ ಕೆಲಸ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದರೆ ಅವನಿಗೆ ಸಿಗುವಂಥ ಗೌರವ ಸಿಕ್ಕೇ ಸಿಗುತ್ತೆ ಅನ್ನೋದು ನನಗೆ ಅರ್ಥ ಇದೆ ಸರ್. ಹೌದು, ಅನುಸರಿಸ್ಬೇಕು. ಹೌದೌದು, ಏನಿಲ್ಲ. ನಮ್ಮ CM ಅವರು, ನಮ್ಮ ಸಿದ್ದರಾಮಯ್ಯನವರು ಎಲ್ಲೋ ಮೀನು ತಿಂದರು, ಮಂಗಳೂರಲ್ಲಿ ತಿಂದರು, ಧರ್ಮಸ್ಥಳದ ಒಳಗಡೆ ಹೋಗ್ಬಿಟ್ರು ಅಂತ ಎಷ್ಟು ದೊಡ್ಡ ಇದು ಪ್ರಚಾರ ಮಾಡಿಬಿಟ್ರು. ಮೀನು ತಿಂದರು, ಒಳಗಡೆ ದೇವಸ್ಥಾನದ ಒಳಗಡೆ ಹೊಟ್ಟೆ ಒಳಗಡೆ ಇದೆಯಾ, ನಾನೇನೇ ಮಾಡಲಿ ಅಂತಾರೆ ಸಿದ್ದರಾಮಯ್ಯನವರು. ವೈಚಾರಿಕವಾದಿಗಳು, ವಿಚಾರವಾದಿಗಳು. ಬೇರೆಯವರೆಲ್ಲ ಮುಡಿ ಇರೋರು ಏನು ಮಾಡಿದ್ರು, ವಿರೋಧ ಮಾಡಿದ್ರು. ಹಿಂದೂ ಧರ್ಮದ ಸಾಂಪ್ರದಾಯಿಕ ಪದ್ಧತಿ ಇರೋರು. ಹೆಂಗೆ ಹೋದೆ ನೀವು, ಶಿಕ್ಷೆ ಆಗ್ತೈತೆ, ದೇವ್ರು ಶಿಕ್ಷೆ ಕೊಡ್ತಾನೆ, ಅಣ್ಣಪ್ಪನ ಶಿಕ್ಷೆ ಕೊಡ್ತಾನೆ, ಇವೆಲ್ಲ ಪಾಲನೆ ಅಲ್ವಾ? ಹಾಗೇನೆ ಶಿಲ್ಪಾನ ಮಾಡಬೇಕಾದ್ರೆ ನಾವು ಶಿಲ್ಪಿಗಳಾಗಿರೋರು ಏನೇನು ಕ್ರಮ ಅನುಸರಿಸಬೇಕು,
ಆಹಾರ ಪದ್ಧತಿ ಆಗಲಿ, ಸರಿ. ಒಂದು ಜಪ ವಿಧಾನಗಳಾಗಲಿ, ಒಂದು ಇದಾಗಲಿ ಪರ್ಟಿಕ್ಯುಲರ್ ಆಗಿ ಅವನು ಮಾಡಬೇಕು. ಮಾಡಿದಾಗ ಮಾತ್ರ ಅವನಲ್ಲಿ ದೈವತ್ವ ಅವನು ಮಾಡಿರೋದಕ್ಕೆ ಬರ್ತೈತೆ. ಚೇತನ ಸ್ವರೂಪ ಅದು. ಶಿಲೆಯನ್ನು ಸುಮ್ಮನೆ ಯಾರನ್ನು ಪೂಜಿಸಲ್ಲ. ಎಷ್ಟೋ ನಂಬಿಕೆ ಇಟ್ಕೊಂಡು ನಮ್ಮನ್ನು ಕೊಟ್ಟಿರ್ತಾರೆ ಆರ್ಡರ್ಸು. ಅದಕ್ಕೆ ತಕ್ಕಾಗಿ ನಾವು ನಡವಳಿಕೆ ನಡ್ಕೊಂಡು ಮಾಡಿದಾಗ ಮಾತ್ರ ಭಗವಂತನ ಸ್ವರೂಪ ಅವ್ರಿಗೆ ಕೊಟ್ಟಾಗುತ್ತೆ ಗ್ರಾಹಕರಿಗೆ. ಅದು ಮಾಡಲಿ ಅಂತ ಅಷ್ಟೆ. ನನ್ನ ಅರ್ಥ ಪ್ರಶ್ನೆ ಐತೆ. ಯಾಕೆಂದ್ರೆ ಒಂದು ಶಿಲ್ಪ ಅಂದ್ರೆ ತಾಯಿ ಮಗುವಿನ ಸಂಬಂಧ. ಹೌದು. ಅವತ್ತು ನಾಮಕರಣ ದಿವಸ ಹೆಂಗೆ ತಾಯಿ ಬಿಟ್ಟು ನಾಮಕರಣ ಮಾಡೋಕ್ಕಾಗಲ್ವ? ಹೌದು. ಹಂಗೆ ದೇವರ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ದಿವಸ ಶಿಲ್ಪಿಯನ್ನು ಬಿಟ್ಟು ಮಾಡಬಾರದು. ಹೌದೌದು ಹೌದು, ಖಂಡಿತ ಖಂಡಿತ. ನೀವು ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಶಿಲ್ಪಶಾಸ್ತ್ರ ಅಂದರೆ ಏನು, ಇದ್ರ ಹಿನ್ನೆಲೆ ಏನು, ಅದೆಲ್ಲ ತಿಳಿಸ್ಕೊಟ್ರಿ. ಈಗ ನಾನು ಕೂಡ ಈ ವಿಶ್ವಕರ್ಮ ಅಂದ ತಕ್ಷಣ 5 ವಿದ್ಯೆಗಳು, 5 ವಿದ್ಯೆಯಲ್ಲಿ ಈ ಶಿಲ್ಪಶಾಸ್ತ್ರ ಅನ್ನೋದು ಒಂದು ಪಾರ್ಟ್. ಹೌದು. ನಾನಿನ್ನು ಕಬ್ಬಿಣದ ಮಾತಾಡಲಿಲ್ಲ, ಇನ್ನು ಸ್ವರ್ಣಶಿಲ್ಪದ ಬಗ್ಗೆ ಮಾತಾಡಲಿಲ್ಲ, ಕಂಚಿಗಾರ ಬಗ್ಗೆ ಮಾತಾಡಲಿಲ್ಲ, ಕಮ್ಮಾರ ಇದೊಂದು ಮಾತಾಡಲಿಲ್ಲ. ಅಂದರೆ ನಾನು ಕೇವಲ ವಿಶ್ವಕರ್ಮ ಶಿಲ್ಪಶಾಸ್ತ್ರ ಇಷ್ಟು ಇಟ್ಕೊಂಡು ನಾನು ನಿಮ್ಮನ್ನು ಮಾತಾಡಿಸ್ದೆ. ಯಾಕೆಂದರೆ ನೀವು ಒಬ್ಬರು ಒಳ್ಳೆಯ ಸ್ಥಪತಿಗಳಾಗಿ ಒಳ್ಳೊಳ್ಳೆ ಇಷ್ಟೆಲ್ಲ ನೋಡ್ಬೇಕು, ಖುಷಿಯಾಗುತ್ತೆ. ಎಷ್ಟೋ ನಿಮ್ಮ ಜೀವನದಲ್ಲಿ ಎಷ್ಟು ದೇವ್ರುಗಳನ್ನ ಮಾಡ್ಕೊಬಂದು, ಎಷ್ಟೋ ಊರುಗಳಲ್ಲಿ ದೇವ್ರ ಪೂಜೆಗಳು ನಡೀತಾ ಇದೆ. ಇದು ಒಂದು ದಿವಸಕ್ಕಲ್ಲ, 100 ವರ್ಷ ಪೂಜೆಗಳಾಗುತ್ತೆ. ಈಗ ನೀವೇ ಹೇಳಿ ನಿಮ್ಮ ತಂದೆಯವರು ರಾಜಾಜಿನಗರದಲ್ಲಿ ಮಾಡ್ಕೊಂಥದ್ದು ಇವಾಗ ಕಂಟಿನ್ಯೂ ಆಗಿ. ಹೌದು ಸರ್. ಯಾಕೆ ಅಂದರೆ ಆ ದೇವರು ಶಾಶ್ವತ, ಹೆಸರು ಶಾಶ್ವತ. ಹಾಗೆ ನೀವು ಹಲವಾರು ಈ ಕಾಯಕದಲ್ಲಿ, ಈ ವಿದ್ಯೆಯಲ್ಲಿ ಶಾಸ್ತ್ರವನ್ನು ಪಾಲಿಸ್ತಾ ಬರ್ತಾ ಇದ್ದೀರಿ. ಹಲವಾರು ವಿಚಾರ ನಾನು ಇನ್ನೂ ಕೇಳಬೇಕಾಗಿತ್ತು. ಮುಂದಿನ ಎಪಿಸೋಡ್ನಲ್ಲಿ ನಾನೆಲ್ಲರೂ ಇನ್ನೂ ವಿಚಾರ ತಗೊಳ್ತೀನಿ ನಿಮ್ಮ ಹತ್ರ. ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನೀವು ನಮಗೋಸ್ಕರ ಕಾಯ್ದು ಅನೇಕ ವಿಚಾರ ತಿಳಿಸ್ಕೊಟ್ಟಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ನನಗೆ ಇನ್ನೊಂದು ಪ್ರಶ್ನೆ ಇದೆ. ಇಲ್ಲಿ ಒಂದು ನಮ್ಮ ಹಿಂದೂ ಧರ್ಮದ ಪ್ರಶ್ನೆ ಬಂದಾಗ ಏನಂದರೆ, ನಮ್ಮೊಂದು ದೇವಸ್ಥಾನ ಒಳಗೆ ಬಿಡಲ್ಲ ಅಂತ ಹೇಳ್ತಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ಇವತ್ತಿಗೂ ನಡೀತಾ ಇದೆ. ನನ್ನ ಒಂದು ಪ್ರಶ್ನೆ ಅಂದರೆ, ಶಿಲ್ಪಿಗಳಾಗಿ ನೀವು ಕೇಳಿದರೆ ಎಲ್ಲರಿಗೂ ದೇವ್ರು ಮಾಡ್ಕೊಡ್ತೀರಾ? ಖಂಡಿತ ನಾವು ಮಾಡಿಕೊಟ್ಟಿದ್ದೀವಿ. ನಮ್ಮ ಹರಿಜನ ಮಿತ್ರರು ನಮ್ಮಲ್ಲಿ ಮಾಡಿಸಿದ್ದಾರೆ. ಅವರ ಒಂದು ಇದಕ್ಕೂ ಹೋಗಿ ನಾವು ಪ್ರತಿಷ್ಠಾಪನೆಗಳು ಮಾಡ್ಕೊಂಡು ಬಂದಿದ್ದೀವಿ. ಬೇರೆ ಮತದ ಬೇರೆ ಬ್ರಾಹ್ಮಣ ಪಂಗಡದವ್ರು ಪಾಪ ಅಲ್ಲಿ ಅವರ ಅಟ್ಟಿ ಅಂತಾರೆ, ತುಮಕೂರಲ್ಲಿ ಒಂದು ಮಾಡಿಕೊಟ್ಟೆ. ಇದು ಒಂದು ಒಳ್ಳೆಯ ಉದಾಹರಣೆ. ಪಾಪ ಕರ್ಕೊಂಡು ಹೋಗಿದ್ರೆ ಅವ್ರ ಅಟ್ಟಿ ನೋಡಿದ ತಕ್ಷಣ ಓಡೋಗ್ಬಿಟ್ಟಿದ್ದಾರೆ, ಬರಲೇ ಇಲ್ಲ, ಕೆಲಸನೇ ಮಾಡಿಲ್ಲ. ಮಡಿವಂತಿಕೆಯನ್ನು ಧರ್ಮದಲ್ಲಿ ನಾವು ಬಿಡಬೇಕು. ಕೆಲವು ಸಂದರ್ಭಗಳಲ್ಲಿ ಅವನು ಭಗವಂತನ ಅಪೇಕ್ಷೆ ಇಟ್ಕೊಂಡು, ಅವನು ಮನೋಸಂಕಲ್ಪ ಮಾಡಿಕೊಂಡು, ಅವನು ಏನೋ ವಿಗ್ರಹ ಮಾಡಿಸ್ತಾ ಇದ್ದಾನೆ ಅಂದ ಖಂಡಿತವಾಗ್ಲೂ ನಾವು ಮಾಡಿಕೊಡ್ತೀವಿ. ಅದರಲ್ಲಿ ನಾವು ಭೇದ ಭಾವ ಇಲ್ಲ. ವರ್ಣಾಶ್ರಮ ಪದ್ಧತಿ ನಮ್ಮ ಕಸಬಿನಲ್ಲಿ ನಾವು ಇಟ್ಕೊಂಡಿಲ್ಲ. ಮದುವೆ ಮುಂಜಿನಲ್ಲಿ ನಾವು ಇಟ್ಕೊಳ್ತೀವಿ, ಮದುವೆ ಮುಂಜಿನಲ್ಲಿ ನಾವು ಇಟ್ಕೊಳೋ ಸಹಜ. ಆದರೆ ನಾವು ವ್ಯಾವಹಾರಿಕವಾಗಿ ನಾವು ಬಂದಾಗ ಯಾರೇ ಆಗಲಿ ನಮಗೆ ಗ್ರಾಹಕನು ದೇವರ ಸಮಾನ. ಆತನು ಬಂದಾಗ ಆತನ ಆಸೆ ಪೂರೈಸೋದೇ ಶಿಲ್ಪಿ ಆಗಿರೋನ ಆದ್ಯ ಕರ್ತವ್ಯ. ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ನಮ್ಮಲ್ಲಿ ಎಲ್ಲೂ ನಾವು ಇದನ್ನು ಲೋಪ ಅಂತ ಅಂದ್ಕೊಂಡಿಲ್ಲ. ನಾವು ಮಾಡಿಕೊಡ್ತೀವಿ. ಪ್ರತಿಷ್ಠಾಪನೆಗಳು ಸಹ ಅವ್ರಿಗೆ ಹೋಗಿ ಮಾಡಿಕೊಟ್ಟಿದ್ದೀವಿ ನಾವು. ಯಾಕೆಂದರೆ ಅದೊಂದು ದೊಡ್ಡ ಪ್ರಚಾರ ಇದೆ. ಹೌದೌದು, ಇಲ್ಲದೇ ಇರೋ ಪ್ರಚಾರಗಳು, ಇಲ್ಲದ ಪ್ರಚಾರ ಇದೆ. ಹೌದು. ಈಗ ಇದು ತಡೆಯೋ ಶಕ್ತಿ ನಿಮಗೆ ಅಲ್ಲ, ಖಂಡಿತ. ಇಲ್ಲಿ ನೋಡಿ, ತಿರುಪತಿನಲ್ಲಿ ವೆಂಕಟೇಶ್ವರನ ದೇವಸ್ಥಾನದ ಒಳಗಡೆ ನಾವು ಬಿಟ್ಟಷ್ಟು ಈಸಿಯಾಗಿ ಇವತ್ತಿನ ಒಂದು ಭಾರತೀಯ ಸಂಸ್ಕೃತಿನಲ್ಲಿ ಎಲ್ಲೂ ಸಹ ನಾವು ಜನಾಂಗದ ಜಾತಿ ವ್ಯವಸ್ಥೆಯಲ್ಲಿ ನಾವು ಬಿಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಜನ. ಈಗಲೂ ಸಹ ನಡೀತಾ ಇದೆ ಜಾತಿ ವ್ಯವಸ್ಥೆ. ಅದನ್ನು ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಬ್ರಾಡಾಗಿ ಯೋಚನೆ ಮಾಡಲಿ ನಮ್ಮ ಜನ. ದೇವರ ವಿಷಯದಲ್ಲಾದರೂ ನಾವು ಸೋಲಬೇಕು. ಭಗವಂತನು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ನಾವು ಯಾರ ಇದೂ ಅಲ್ಲ. ನಾವು ಅರ್ಥ ಆಯ್ತಾ? ಅವನು ಬಂದಿರೋನು ತಾಯಿ ಗರ್ಭದಲ್ಲೇ ಬಂದಿದ್ದಾನೆ. ಆದರೆ ಅವರವರ ವಿಚಾರ ವಿನಿಮಯಗಳೇನಿದೆ ಅದರಲ್ಲಿ ಸ್ವಲ್ಪ ಗೊಂದಲಗಳಿದೆ. ಅದನ್ನು ನಮ್ಮ ಮಠಮಾನ್ಯಗಳವ್ರು ಮಾಡಬೇಕು. ಹೇಗೆ ಮಾಡಬೇಕು? ದೊಡ್ಡ ದೊಡ್ಡ ಏನು ಜಾತಿಗಳು, ಉಡುಪಿ ಶ್ರೀಗಳು ಇಂಥವ್ರು ಇದ್ದಾರಲ್ಲ, ನಮಗೆ ದಾರಿದೀಪ ಆಗಬೇಕು. ಹೇಗೆ ವರ್ಣಾಶ್ರಮ ವ್ಯವಸ್ಥೆಯನ್ನು ತಿದ್ದುವಂಥ ಒಂದು ಯೋಚನೆ ಮಾಡಬೇಕಾಗಿರೋರೇ ಅವರು. ಏನು ಮಾಡ್ತಾರೆ, ಚಾತುರ್ಮಾಸ ಅಂತ ಮಾಡ್ತಾರೆ. ಚಾತುರ್ಮಾಸ ಅಂತ ಮಾಡ್ತಾರೆ ಗುರುಗಳು. ಹೋಗಿ ಅಲ್ಲಿ ಚಾತುರ್ಮಾಸ ಮಾಡಿಸ್ಕೊಳ್ರಿ. ನಮ್ಮ ಹಿಂದೂ ಧರ್ಮನ ಕಟ್ರಿ, ಭದ್ರವಾಗಿ ಬುನಾದಿಯಾಗಿ ಕಟ್ರಿ, ಹೊಡೀರಿ. ಅಲ್ಲಿ ನಾವು ಬೇರೆ ನೀವು ಬೇರೆ ಅಲ್ಲ ಅಂತ ಅವನಿಗೆ ಒಳ್ಳೆ ಮನಸ್ಸು ಬರ್ತಿತ್ತೆ. ಸರಿ ಸರಿ.
ಅಲ್ಲಿ ಹೋಗಿ ಅವ್ರ ಮನೆ ಮುಂದೆ ಕೂತ್ಕೊಳ್ಳಿ, ಪಾದ ಮುಟ್ಟಿ ನಮಸ್ಕಾರ ಮಾಡಲಿ, ನಿಮಗೆ ಹಣ್ಣು ಹಂಪಲು ಕೊಡ್ರಿ. ಅವನು ಮಾಡಿರೋದು ಬಡಿಸಿರೋದು ನೀವು ಮಾಡಿರೋದು ತಿನ್ನಬೇಡ್ರಿ, ನೀವು ತಿನ್ನಲ್ಲ, ನೀವು ಅಷ್ಟು ಸಾಮಾನ್ಯವಾಗಿ. ಅದು ಬೇಡಪ್ಪ, ಅವ್ರ ಪಾದಗಳು ಮುಟ್ಸ್ಕೊಳ್ರಿ, ಪಾದ ತೊಳಿತಾರೆ, ನಿಮಗೆ ರೆಡಿ ಇದ್ದಾರೆ, ಮುಟ್ಸ್ಕೊಳ್ರಿ. ಏನಾಗ್ಬಿಡುತ್ತೆ, ಬಸವಣ್ಣವ್ರು 12ನೇ ಶತಮಾನದಲ್ಲಿ ಮಾಡಿದ್ರು, ಪುಣ್ಯಾತ್ಮರು, ಅಷ್ಟು ದೊಡ್ಡ ಕೆಲಸ. ಯಾರೋ ಇವ್ರಿಗೆ ಹರಿಜನ ಕೇರಿಗೆ ಹೋಗಿ ಅವ್ರಿಗೆ ಮದುವೆ ಮಾಡಿಬಿಟ್ಟು ಬಂದಿದ್ದ ತಕ್ಷಣ ಅವನ್ನ ಆಚೆ ಹಾಕ್ಬಿಟ್ರು. ಇದನ್ನ ಕಾಲದಲ್ಲಿ ರಾಜರ ಇದರಲ್ಲಿ ಮಂತ್ರಿ ಆಗಿದ್ದಾಗ ಎಷ್ಟು ದೊಡ್ಡ ವಿಚಾರ ಇಟ್ಕೊಂಡು ಎಷ್ಟು ದೊಡ್ಡ ಬ್ರಾಡ್ ಮೈಂಡಿಂದ ಅವ್ರು ಹೋಗಿದ್ರು ಪುಣ್ಯಾತ್ಮರು. ಜಾತಿ ವ್ಯವಸ್ಥೆ ಹೋಗ್ಬೇಕಿದು, ಈ ಜಡ್ಡು ಹೋಗಬೇಕು ಅಂತ ಹೊಡೆದ್ರು. ಇನ್ನು ಜಾತಿನ ಇನ್ನೂ ಜಾಸ್ತಿ ಆಗ್ತಾ ಇದೆಯೇ ವಿನಃ ಕಡಿಮೆ ಮಾಡುವಂಥ ವಿಚಾರವಾದಿಗಳಿಲ್ಲ. ಕಡಿಮೆ ಮಾಡುವಂಥ ವಿಚಾರವಾದಿಗಳ ಕೊರತೆ ಇದೆ. ನಮ್ಮ ಜಡತ್ವ ಏನಿದೆ ಹೋಗಲಾಡಿಸೋ ನಿಟ್ಟಿನಲ್ಲಿ ಮಠಮಾನ್ಯಗಳ ಕೆಲಸ ಭಾರಿ ಮುಖ್ಯ ಭೂಮಿಕೆ ಇದೆ. ಅವರು ಮಾಡಬೇಕು. ಎಲ್ಲ ಒಂದೇನೆಯ, ಹಿಂದೂಗಳು ನಾವೆಲ್ಲ ಒಂದೇ ಅಂತ ಬಂದಾಗ ಅವರೆಲ್ಲ ಕೆಲಸ ಮಾಡಿದಾಗ ಖಂಡಿತವಾಗಲೂ ಇದರಲ್ಲಿ ಇರುವಂಥ ಒಂದು ಕೆಟ್ಟ ವಿಚಾರ ಹೋಗಿ ಅವರು ನಾವೆಲ್ಲ ಒಂದೇ, ಹಿಂದೂಗಳೆಲ್ಲ ಸಮಾನ ಮನಸ್ಕರು, ಏನು ನಮ್ಮ RSSನವ್ರು ಇರ್ಬೋದು, ಬೇರೆ ಬೇರೆ ಏನು ಇವರು ಶಾಖೆಗಳಿರ್ಬೋದು, ಇವ್ರದ್ದೆಲ್ಲ ಸಂಸ್ಥೆಗಳು, ಇವರೆಲ್ಲ ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಕೊಡಬೇಕು, ಪ್ರಯತ್ನಗಳು ಮಾಡಬೇಕು. ಬರೀ ಶಿಲ್ಪಿ ಇದೆಯಲ್ಲ ಇಲ್ಲಿ ಕೆಲಸ. ಇಂಥ ಮಹಾನುಭಾವರೆಲ್ಲ ಹೋಗಿ ಅಲ್ಲಿ ಕೂತ್ಕೊಂಡು ಇವತ್ತು ಗಾಂಧಿ ತಾತನವ್ರು ಮಾಡಿರೋದಕ್ಕಿಂತ ಇಲ್ಲ, ಹರಿಜನ ಕೇರಿಗೆ ಹೋಗಿರೋರು, ಹೋಗಿ ಅಲ್ಲೆಲ್ಲ ಮೈಲಿಗೇನೆಲ್ಲ ಕ್ಲೀನ್ ಮಾಡಿರೋರು, ಮದರ್ ಥೆರೇಸಾ ಪುಣ್ಯಾತ್ಮಗಳು, ಕುಷ್ಠರೋಗಿಗಳ ಮನೆಗಳಿಗೆ ಹೋಗಿರೋರು, ಉಪಚಾರ ಮಾಡಿದ್ರು. ಸುಮ್ಮನೆ ಅವ್ರಿಗೆಲ್ಲ ಪದವಿ ಬಂದ್ಬಿಡ್ತಿತ್ತಾ? ಇಂಥ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾದರೆ ಹಿಂದೂ ಧರ್ಮನ ಗಟ್ಟಿಯಾಗಿ ಕಟ್ಟಬಹುದು. ಇವಾಗಲೂ ಜಾತಿ ವ್ಯವಸ್ಥೆ ಇದೆ, ಎಲ್ಲದರಲ್ಲೂ ಜಾತಿ ವ್ಯವಸ್ಥೆ ನಾವು ತುಂಬಿ ತುಳುಕ್ತಾ ಇದೆ. ರಾಜಕೀಯದವ್ರ ಜಾತಿ ಇಲ್ದಿರ ರಾಜಕೀಯ ಮಾಡೋಕ್ಕೆ ಸಾಧ್ಯವಿಲ್ಲ. ಅವನು ನಮ್ಮ ಜಾತಿ, ಅವನು ನಮ್ಮ ಜಾತಿ, ಇವನಾರವ ಅನ್ನೋದಿರೇ ಅಂತಾರೆ. ಇವನ ಆರವ ಅಲ್ಲ, ಇವನಾರವ. ಇದನ್ನೆಲ್ಲ ನೋಡಿ ಹೇಳೋದೇ ತಪ್ಪು ಹೇಳಿಬಿಟ್ಟಿದ್ದಾರೆ. ಇವನಾರವ ಅಲ್ಲ, ಹಾರುವ ಅಂದರೆ ಬ್ರಾಹ್ಮಣ. ಇವನ ಹಾರವ ಅನ್ನದಿರಯ್ಯ ಅಂತಾರೆ. ಇವನು ಬ್ರಾಹ್ಮಣ ಅನ್ನೋದ್ರನ್ನ ಇವನಾರು ಅನ್ನೋದಲ್ಲ. ಇವನ ಹಾರವ, ಇವನಮ್ಮವ. ಅಲ್ಲಿ ಬ್ರಾಹ್ಮಣರದ್ದು ವರ್ಚಸ್ಸು ಅಲ್ಲಿ ಎಷ್ಟು ಪಾಪ ಪ್ರಬಲವಾಗಿ ಬೀರಿತ್ತು. ಅದನ್ನು ಬಿಟ್ಬಿಟ್ಟು ಎಲ್ಲ ಒಂದೇ ಅಂತ ಬಂದು ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಪಾಪ ಪುಣ್ಯಾತ್ಮರು 12ನೇ ಶತಮಾನದಲ್ಲಿ ಮಾಡಿದ್ರೂ ಸಹ ನಮ್ಮಲ್ಲಿ ಇದುವರೆಗೂ ಜಾತಿ ವ್ಯವಸ್ಥೆಯಲ್ಲಿ ಪೂಜಾ ಪದ್ಧತಿನಲ್ಲಾದರೂ ನಾವು ಬದಲಾವಣೆ ತರಬೇಕು ಬೇಡವಾ? ಒಂದು ದೇವಸ್ಥಾನಕ್ಕೆ ನಾವೆಲ್ಲ ಒಂದೇನಪ್ಪ, ನಾವೆಲ್ಲ ಹಿಂದೂಗಳಯ್ಯ, ನಾವೆಲ್ಲ ಒಂದೇ ಬಾರಯ್ಯ, ಬನ್ನಿ ದೇವಸ್ಥಾನದ ಒಳಗಡೆ ಅಂತ ಒಂದು ಒಳ್ಳೆ ಮುಕ್ತ ಅವಕಾಶ ಮಾಡಿಕೊಟ್ರೆ ಭಗವಂತನೇನು ನಮ್ಮನ್ನೇನು ಕೆಡಿಸಲ್ಲ. ನಮ್ಮ ಧರ್ಮ ಇನ್ನೂ ಬಲವಾಗಿ ಬೆಳೀತೈತೆ. ಈ ನಿಟ್ಟಿನಲ್ಲಿ ಸರ್ಕಾರಗಳು ಪಾಪ ಕೆಲಸ ಮಾಡ್ತೈತೆ. ಎಲ್ಲೋ ಎಲೆಮರಿನಲ್ಲಿ ಅವರು ಯಾರೋ ಬಂದ್ಬಿಟ್ರು ಒಳಗಡೆ, ಸವರ್ಣೀಯರು ವರ್ಣೀಯರು ಇವೆಲ್ಲ ವರ್ಣಾಶ್ರಮ ಪದ್ಧತಿ ಈಗಲೂ ನಡೀತೈತೆ. ಅದೆಲ್ಲ ಹೋಗಬೇಕು. ಒಂದು ಒಳ್ಳೆಯ ಒಂದು ಮನಸ್ಸಿಂದ ಆ ವಿಚಾರ ಮಂಡಿಸಿದ್ರೆ ಮಠಮಾನ್ಯಗಳು ಅವ್ರಿಗೆ ಚಾತುರ್ಮಾಸಗಳು ಮಾಡಲಿ, ಮಡಿವಂತಿಕೆ ಎಲ್ಲ ಬಿಟ್ಟು ಹೋಗಲಿ, ನಮ್ಮವರೇ ಅನ್ನೋ ಒಂದು ಭಾವನೆ ಬರಲಿ. ಯಾಕೆ ಒಟ್ಟಾಗಲ್ಲ? ಯಾಕೆ ನಾವೆಲ್ಲ ಒಂದಾಗಲ್ಲ? ಅವಾಗ ಬಂದಾಗ ಬೇರೆ ಧರ್ಮನ ಅವ್ರು ಒಪ್ಕೊಳೋದು ಬಿಡ್ತಾರೆ, ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರಲ್ಲ. ಪಾಪ ಕ್ರಿಶ್ಚಿಯನ್ಗೆ ಹೋಗ್ತಾರೆ, ಮುಸಲ್ಮಾನರಾಗ್ತಾರೆ. ಎಷ್ಟೋ ನಮ್ಮ ಹಿಂದೂಗಳನ್ನ ನಾವು ನಮ್ಮಲ್ಲೇ ಇಟ್ಕೋಬೋದಲ್ಲ, ಗಟ್ಟಿ ಮಾಡ್ಬೋದಲ್ಲ. ಈ ಕೆಲಸ ಆಗಬೇಕು ಅಂತ ನಾನು ಪ್ರಾರ್ಥನೆ ಸರ್. ನಮಸ್ಕಾರ. ಹೌದು, ಖಂಡಿತ ಮಾಡಿಕೊಡ್ತೀವಿ. ನಾವು ವಿಗ್ರಹಗಳನ್ನು ಮಾಡಿಕೊಟ್ಟಿದ್ದೀವಿ, ಪ್ರತಿಷ್ಠಾಪನೆಗಳು ಸಹ ಮಾಡಿಕೊಟ್ಟಿದ್ದೀವಿ. ಖಂಡಿತ ತಯಾರಿದ್ದೀವಿ. ಅದರಲ್ಲಿ ಇಲ್ವೇ ಇಲ್ಲ. ನಾವು ನೋಡಿ ಸರ್, ಜಾತಿ ವ್ಯವಸ್ಥೆನ ಜಡ್ಡು ವ್ಯವಸ್ಥೆನ ನಮ್ಮ ಹುಡುಗನೇ ಹೋಗ್ಲಾಡ್ಸಕ್ಕೆ ಹೋಗಿದ್ದು ಬಸವಣ್ಣವರು. ಇನ್ಯಾವ ಜಾತಿನಲ್ಲಾದ್ರೂ ಇದರ ತೋರಿಸಿ, ಅದನ್ನ ತೆಗೆದಾಕಕ್ಕೆ ಹೋಗಿದ್ದೆ ನಾವು. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವ್ರಿಗೂ ಕೊಟ್ಟರು ಕಾಟ. ಅವರೂ ಜಾತಿ ವ್ಯವಸ್ಥೆ ಬಗ್ಗೆ ವಿರೋಧವಾಗಿ ಮಾತಾಡಿದ್ರು. ಹಿಂದೂ ಧರ್ಮನ ಗಟ್ಟಿಗೊಳಿಸೋ ಕೆಲಸನ ನಾವು ಮೊದಲಿಂದ ಮಾಡ್ಕೊಂಡು ಬಂದಿದ್ವಿ, ಈಗಲೂ ಮಾಡ್ತೀವಿ. ಒಳ್ಳೆಯದು ಸರ್. ತುಂಬ ವಿಚಾರಗಳಿಗೆ ನೀವು ಸಮಂಜಸವಾಗಿ ಉತ್ತರ ಕೊಟ್ಟರೆ. ಥ್ಯಾಂಕ್ ಯು ಸರ್. ನೀವು ಸಾಕಷ್ಟು ಹೇಳ್ಬೇಕಂದ್ರೆ ಒಂದು ಪರಿಪೂರ್ಣವಾಗಿ ಉತ್ತರ ಕೊಟ್ಟಿದ್ದೀರಿ. ನೀವು ಇನ್ನಷ್ಟು ಇದೆ, ನಾನು ಇನ್ನೂ ಡೀಪಾಗಿ ಹೋಗಲಿಲ್ಲ. ಆದರೆ ಒಂದು ಸಮಾಜಕ್ಕೆ ಇವತ್ತು ಏನು ಬೇಕು ಅಷ್ಟನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಈಗ ನಿಮ್ಮ ನಂಬರ್ನ ಹಾಕಿದ್ರೆ ಖಂಡಿತ ಸರ್, ಖಂಡಿತ ಅದಕ್ಕೆ ಏನು ಬೇಕೋ, ನಾನು ಏನೋ ಪ್ರಶ್ನೆಗಳಿದ್ರೆ ಗೊಂದಲಗಳಿದ್ದರೆ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ ಸರ್. ಹಾಗೆ ನಿಮ್ಗೆ ಯಾರಾದರೂ ಒಳ್ಳೆ ಅದ್ಭುತ ಶಿಲ್ಪಿಗಳು, ಇವರ ತಂದೆಯವರು ವಂಶಧಾರ ಮಾಡ್ಕೊ ಬಂದಿರೋರು,
ನಿಮಗೆ ಯಾವ ಥರದ್ದು ಕರ್ನಾಟಕದ ಯಾವುದೇ ಮೂಲೆಯಿಂದಲಾದರೂ ಸರ್ ಇವರು ಕಾಲ್ ಮಾಡಿದರೆ ನಿಮಗೆ ಅವ್ರಿಗೆ ವಹಿಸ್ಬೋದ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಪಾರಂಪರಿಕ ಶಿಲ್ಪ, ಹೌದು ಸರ್, ಹೌದು. ಶಿಲ್ಪಶಾಸ್ತ್ರ ಅನುಷ್ಠಾನಗಳನ್ನು ಮಾಡ್ತಾ ಬಹಳ ಪರಿಶುದ್ಧವಾಗಿ ಶಿಲ್ಪವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ನಾನು ವಂದನೆಗಳನ್ನು. ತುಂಬ ಸಂತೋಷ ಸರ್. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಚಾನಲ್ಗಳು ಬೇಡದಿರೋ ವಿಷಯಕ್ಕೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾರೆ. ಏನಾದ್ರು ಮರ್ಡರ್ ಮಾಡಿದ್ರೆ ಅಂಥವ್ರನ್ನ ಹೈಲೈಟ್ ಮಾಡ್ತಾರೆ. ಅವನು ದರೋಡೆ ಮಾಡಿದ್ರೆ, ಯಾವನಾದ್ರು ರೇಪ್ ಮಾಡಿದ್ರೆ, ಯಾವುದಾದ್ರೂ ಆಕ್ಟ್ರು ಏನೋ ಕೆಟ್ಟ ಕೆಲಸ ಮಾಡಿದ್ರೆ, ನೂರಾರು ಅವರು ಪ್ರತಿದಿನ ಅವ್ರದ್ದು ನಡೀತಾ ಇರುತ್ತೆ. ನನಗೆ ಬೇಜಾರಾಗ್ತೈತೆ. ಏನಪ್ಪ, ಒಂದು ಒಳ್ಳೆ ಸಬ್ಜೆಕ್ಟ್ಗಳೇ ಇವ್ರಿಗೆ ಸಿಗಲ್ಲ. ನಮ್ಮಂಥವ್ರು ಕುಳಿಸಿದ್ರೆ ಏನಾದರೂ ಒಂದು ಚರ್ಚೆ ಮಾಡ್ಬೋದಲ್ಲ. ನೋಡಿ, ಇವಾಗ ನೀವು ವಿಚಾರ ಮಾಡಿದ್ರಿ, ಈ ನಿಟ್ಟಿನಲ್ಲಿ ಏನು ನಮ್ಮಲ್ಲಿ ಅಳೆದುಳಿದು ಹೋಗ್ತಾ ಇರೋವಂಥ ವಿಷಯಗಳನ್ನ ಒಂದು ಮುನ್ನೆಲೆಗೆ ತಂದು ವಾಹಿನಿ ಮುಖಾಂತರ ನೀವು ತೋರಿಸ್ತಾ ಇದ್ದೀರಲ್ಲ, ಇದಕ್ಕೆ ದೊಡ್ಡ ಒಂದು ಭಗವಂತನ ಆಶೀರ್ವಾದ ಸಿಗಲಿ. ಒಳ್ಳೆಯದಾಗಲಿ.